ಸಹೋದರರು ಈ ದಿನದ ಪ್ರಾರಂಭದ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಒಂದು ಜೀವಿತರ ಸಂಖ್ಯೆ ಎಣಿಸಿ ತಂದೆ ನಮ್ಮನ್ನು ಕಾಯ್ದು ಕಾಪಾಡೋದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಅಯೋಗ್ಯರು ಅಲ್ಪರು ಆದಂಥ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ತಂದೆ ನಿನ್ನ ಮಾಡಿದ ಸಂಕಲ್ಪದಲ್ಲಿ ನಮ್ಮೆಲ್ಲರಿಗೂ ಒಂದು ಪಾಲನ್ನು ಕೊಟ್ಟು ತಂದೆ ಇದುವರೆಗೆ ಸತ್ಯದಲ್ಲಿ ನಡೆಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸೋದರರು ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಾದರೆ ಇವತ್ತು ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಸಹ ಬೇಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನಾನು ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜಾದಿರಾಜನಾಗಿರುವ ನಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಹೋದರರೇ, ಈ ದಿನದಲ್ಲೂ ಕೂಡ ಈ ವಿಷಯಗಳನ್ನ ನಾವು ನೋಡಕ್ ಮುನ್ನ ಈ ಒಂದು ಅಪೋಸ್ಟಲರ ಕಾರ್ಯಗಳ ಏನು ಒಂದು ಲಿಂಕ್ ಇದೆಯೋ ಅದೇ ಸಹೋದರಗಳು ಇಲ್ಲಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಯಾರಾದರೂ ಅಲ್ಲಿ ಇದ್ದಿಲ್ಲ ಅಂದ್ರೆ ಸೊ ಇದು ನಿಮಗೆ ಒಂದು ಹೊಸ ಪಾಠವಾಗಿರ್ತದೆ. ಆದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆ ಒಂದು ಶನಿವಾರದ ಒಂದು ಲಿಂಕ್ ಅಲ್ಲಿ ನೀವು ಇದ್ದೀರಾ ಅಂತ ಭಾವಿಸುತ್ತಾ ಈ ಒಂದು ಪಾಠದ ಓಕೆ, ಸೊ ಮುಂದುವರೆದ ಒಂದು ಭಾಗವನ್ನ ನಾವು ಈ ದಿನದಲ್ಲೂ ಕೂಡ ನೋಡೋಣ. ಸೊ ಮುಂದುವರೆದ ಭಾಗ ಏನು ಅಂತ ನೋಡುವಾಗ ನಾವು ಅಪೋಸ್ತಲ ಪೌಲ ಒಂದು ಸುವಾರ್ತೆಯ ಪಯಣವನ್ನ ನಾವು ನೋಡ್ತಾ ಇದ್ದೀವಿ. ಆ ಸುವಾರ್ತೆಯ ಪಯಣದಲ್ಲಿ ಯಾವ ರೀತಿ ಅಪೋಸ್ತಲ ಪೌಲು ಅವರ ಒಂದು ಪಯಣವನ್ನ ಪ್ರಾರಂಭ ಮಾಡಿ ಅವರು ಎಲ್ಲೆಲ್ಲ ಅವರ ಪಯಣವನ್ನ ನಡೆಸಿದ್ರು, ಆ ಒಂದು ಪ್ರಯಾಣದಲ್ಲಿ ಯಾವ ರೀತಿ ದೇವರ ಸಂಕಲ್ಪವನ್ನ, ದೇವರ ಯೋಜನೆಯನ್ನ, ದೇವರ ಆ ಒಂದು ಸಾಕ್ಷಿಯಾಗಿ ಅನೇಕ ವಿಷಯಗಳನ್ನ ಅಲ್ಲಿ ಹೇಳ್ತಾ ಬಂದರು. ಅದರಲ್ಲಿ ವಿಶೇಷವಾಗಿ ಸಭಾಮಂದಿರಗಳಲ್ಲಿ ಯಹೂದ್ಯರಿಗೆ ಅನೇಕ ವಿಷಯಗಳನ್ನ ಅವರು ಹೇಳುವ ಒಂದು ವಿಷಯನ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಅಲ್ಲಿ ಬರೀ ಯಹೂದ್ಯರಿಗೆ ಅವರ ಒಂದು ಸಾಕ್ಷಿಯ ಪಯಣ ಪ್ರಾರಂಭ ಆಯಿತು. ಆದರೆ ಕಾಲಕ್ರಮೇಣ ದೇವರ ಕೃಪೆಯಿಂದ ಆ ಒಂದು ಸುವಾರ್ಥ ಯುಗದಲ್ಲಿ ಅನ್ಯ ಜನರಿಗೂ ಕೂಡ ದೇವರ ಮನೆಯಲ್ಲಿ ಒಂದು ಅವಕಾಶ ಉಂಟು ಅಂತ ಅವರಿಗೆ ಅರಿವಾಗಿ ಅವರು ಅನ್ಯ ಜನರಿಗೆ ಈ ಸುವಾರ್ತೆಯನ್ನ ಸಾರುವ ಒಂದು ವಿಷಯವನ್ನ ಮಾಡ್ಕೊ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಅದೇ ಅಡಿಯಲ್ಲಿ ಕಳೆದ ವಾರದಲ್ಲಿ ನಾವು ನೋಡುವಾಗ ಅವರು ಫಿಲಿಪ್ಪ ಪಟ್ಟಣದಿಂದ ಅನೇಕ ಸಂಕಷ್ಟಗಳು, ಬಾಧೆಗಳು, ಕ್ರಿಸ್ತನ ನಿಮಿತ್ತ ಅನೇಕ ಹೊಡೆತಗಳನ್ನು, ಅವರು ಪೆಟ್ಟುಗಳನ್ನ ಅವರು ತಗೊಂಡು ಅಲ್ಲಿಂದ ಹತ್ತಿರದಲ್ಲಿರುವ ಥೆಸ್ಲೋನಿಕ ಪಟ್ಟಣಕ್ಕೆ ಬರುವಂಥದ್ದನ್ನ ನಾವು ನೋಡಿದ್ವಿ. ಆ ಥೆಸ್ಲೋನಿಕ ಪಟ್ಟಣಕ್ಕೆ ಬರೋಕೆ ಮುಂಚೆ ನಾವು ಅಪೋಸ್ಟಲರ ಕಾರ್ಯಗಳು 17:1 ಏನು ಓದ್ತೀವಿ ಅಂದ್ರೆ ಅವರು 2 ಪಟ್ಟಣಗಳನ್ನ ಸಾಗಿ ಈ ಥೆಸ್ಲೋನಿಕ ಪಟ್ಟಣಕ್ಕೆ ಬಂದಿದ್ದನ್ನ ನಾವು ನೋಡ್ತೀವಿ. ಅದು ಅಂಪಿಯೋಪೋಲಿಸ್ ಮತ್ತೆ ಅಪಿಲೋನಿಯಾ ಅನ್ನುವ ಜಾಗಗಳನ್ನ ಅವರು ದಾಟಿ ಥೆಸ್ಲೋನಿಕಾಗೆ ಬಂದರು. ಏನಕ್ಕೆ ಅದನ್ನ ದಾಟಿ ಬಂದ್ರು ಅಂತ ಹೇಳುವಾಗ ಈ 2 ಪಟ್ಟಣಗಳಲ್ಲಿ ಒಂದು ವೇಳೆ ಯಹೂದ್ಯರ ಸಂಖ್ಯೆ ಕಡಿಮೆ ಆಗಿದ್ದಿರ್ಬೋದು, ಅಥವಾ ಧರ್ಮ ಈ ಒಂದು ಸಭಾ ಮಂದಿರಗಳು ಅಲ್ಲಿ ಇರದೇ ಇರೋದಕ್ಕೆ ಸಾಧ್ಯತೆಗಳು ಇದ್ದಿರ್ಬೋದು. ಸೊ ಅದರಿಂದ ಅವರು ಅದನ್ನ ದಾಟಿ ಥೆಸ್ಲೋನಿಕ ಪಟ್ಟಣಕ್ಕೆ ಬಂದಿದ್ದನ್ನ ನಾವು ನೋಡ್ತೀವಿ. ಥೆಸ್ಲೋನಿಕ ಪಟ್ಟಣದಲ್ಲಿ ಅವರು ಮಾಡಿದಂಥ ಸುವಾರ್ತೆಯ ಕಾರ್ಯಗಳನ್ನ ಕೂಡ ಕಳೆದ ವಾರದಲ್ಲಿ ನಾವು ಒಂದು ಪಾಠವಾಗಿ ನೋಡಿದ್ವಿ.
ಸೊ ಆ ಪಾಠದಲ್ಲಿ ನಾವು ನೋಡುವಾಗ ಸಹೋದರರೇ, ಥೆಸಲೋನಿಕ ಪಟ್ಟಣದಲ್ಲೂ ಕೂಡ ಅಪೊಸ್ತಲ ಪೌಲ್ ಸಭಾಮಂದಿರದಲ್ಲಿ ಪ್ರವೇಶಿಸಿ ಅಲ್ಲಿ ಅನೇಕ ವಿಷಯಗಳು ಯೇಸು ಸ್ವಾಮಿಯ ಬಗ್ಗೆ ಮಾತನಾಡುವುದನ್ನ ನಾವು ನೋಡಿದ್ವಿ. ಅದರಲ್ಲಿ ವಿಶೇಷವಾಗಿ ಯಹೂದ್ಯರ ನಂಬಿಕೆ ಏನಿತ್ತು ಅಂದ್ರೆ, ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಅದು ವಿಶೇಷವಾಗಿ ಮೊದಲನೆಯ ಬರುವಿಕೆಯಲ್ಲಿ ಅವರು ಬಂದಾಗ ಅವರು ಇಸ್ರೇಲ್ ಜನಕ್ಕೆ ಮೆಸ್ಸಾಯವಾಗಿ ಅವರು ರಾಜರಾಗಿ ಇಸ್ರೇಲ್ ಜನಾಂಗವನ್ನ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾರೆ ಅನ್ನುವ ಒಂದು ಭಾವನೆ ಅವರಲ್ಲಿ ಇದ್ದದ್ದನ್ನ ನೋಡ್ತೀವಿ. ಆ ಭಾವನೆಗಳು ಸರಿಯಾದದ್ದು, ಆದರೆ ಅವರು ಅದನ್ನ ಮೊದಲನೇ ಬರುವಿಕೆಯಲ್ಲಿ ಮಾಡಲ್ಲ. ಅವರ ಮೊದಲನೆಯ ಬರುವಿಕೆಯ ಯೋಜನೆ ದೇವರ ಪ್ರಕಾರ ಅವರು ಇಡೀ ಮನುಷ್ಯರ ಅಥವಾ ಸೃಷ್ಟಿಯನ್ನ ಅವರು ಮರಣದಿಂದ ಕಾಪಾಡುವ ಒಂದು ಕೆಲಸವನ್ನ ಅವರು ಮಾಡಬೇಕಾಗಿತ್ತು. ಅದಕ್ಕೆ ಅವರು ಮೊದಲನೇ ಬಾರಿ ಬಂದಿದ್ದು ಅಂತ ಅಲ್ಲಿ ಪೌಲು ಅವರಿಗೆ ಸ್ಪಷ್ಟಪಡಿಸ್ತಾರೆ. ಅನೇಕ ಸಂಕಟಗಳನ್ನ ಅವರು ತಾಳಿ, ಅನೇಕ ಸಂಕಷ್ಟಗಳ ಒಳಗೆ ಅವರು ಅವರ ಜೀವವನ್ನ ಸ್ವಯಂ ತ್ಯಾಗ ಮಾಡಿ ಅವರು ದೇವರ ಒಂದು ನೀತಿಯನ್ನ ಅವರು ಸರಿಕಟ್ಟಕ್ಕೆ ಈ ಕೆಲಸಗಳನ್ನ ಮಾಡಬೇಕಾಗಿತ್ತು. ಅದಾದ ನಂತರ ಅವರ ಎರಡನೇ ಬರುವಿಕೆಯಲ್ಲಿ ಈ ಒಂದು ವಿಷಯ ಏನು ಯಹೂದ್ಯರು ತಿಳ್ಕೊಂಡಿದ್ರೋ ಆ ಕಾರ್ಯಗಳು ನಡೀತದೆ ಅನ್ನೋದನ್ನ ಅನೇಕ ಚರ್ಚೆಗಳು, ಅನೇಕ ವಚನಗಳ ಮೂಲಕ ಹಳೆಯ ಒಡன்பಡಿಕೆಯ ಯಹೂದ್ಯರ ಪವಿತ್ರವಾದ ಗ್ರಂಥದಿಂದ ಅನೇಕ ವಿಷಯಗಳನ್ನ ತಗೊಂಡು ಅವರು ಮಾತನಾಡಿ ಅಲ್ಲಿ ನಡೆದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಪೌಲನು ಒಂದು ಒಳ್ಳೆಯ ಸಾಕ್ಷಿಯನ್ನ ಅಲ್ಲಿ ಕೊಟ್ರು ಅಂತ ಕೂಡ ನಾವು ನೋಡುವ ಆ ಒಂದು 17ನೇ ಅಧ್ಯಾಯ 1ರಿಂದ 17ನೇ ಅಧ್ಯಾಯ 6ರ ತನಕ ಅವರು ಹೇಳಿದಂತ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ ಸಹೋದರರೇ. ಆ ರೀತಿಯ ಒಂದು ನ್ಯಾಯವಾದ ಒಂದು ವಿಷಯಗಳನ್ನ ಅಲ್ಲಿ ಮಾತನಾಡುವಾಗ ಅಲ್ಲಿ ಇದ್ದ ಗ್ರೇಕ ಜನರು ಯಹೂದ್ಯರಿಗಿಂತ ಅತಿ ಹೆಚ್ಚಾದ ಒಂದು ಆಸಕ್ತಿಯನ್ನ ತೋರಿಸಿ ಪೌಲನು ಮಾತನಾಡಿದ ಸುವಾರ್ತೆಯನ್ನ ಅವರು ನಂಬಿದವರಾಗಿ ಅನೇಕ ಗ್ರೇಕರು ಅಲ್ಲಿ ಮುಂದೆ ಬಂದರು ಅಂತ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಈ ಥೆಸಲೋನಿಕ ಪಟ್ಟಣದಲ್ಲಿ ಗ್ರೇಕ ಭಾಷೆಯನ್ನ ಮಾತಾಡುವವರು, ಗ್ರೇಕ ಒಂದು ಸಂಪ್ರದಾಯವನ್ನ ಪಾಲನೆ ಮಾಡೋರು, ಗ್ರೇಕ ದೇವರು ದೇವತೆಗಳನ್ನ ಪೂಜಿಸೋರು ಅನೇಕರಿದ್ರು. ಆದರೂ ಕೂಡ ಪೌಲನು ಹೇಳಿದ ಈ ಒಂದು ವಿಷಯಗಳನ್ನ ಎಷ್ಟೋ ಗ್ರೇಕರು ಅಲ್ಲಿ ಏನ್ ಮಾಡಿದ್ರಂತೆ, ಅದನ್ನ ನಂಬಿದ್ರು. ಅದರಲ್ಲಿ ವಿಶೇಷವಾಗಿ ಈ ಥೆಸಲೋನಿಕ ಪಟ್ಟಣದಲ್ಲಿ ಅನೇಕ ಸ್ತ್ರೀಯರು ಒಳ್ಳೆ ಜ್ಞಾನವಂತರಾಗಿದ್ರು ಅಥವಾ ಎಜುಕೇಟೆಡ್ ಆಗಿದ್ರು ಅಥವಾ ತುಂಬಾ ಓದಿದವರಾಗಿದ್ರು ಅಂತ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ವಚನಗಳು ಅದಕ್ಕೆ ನಮಗೆ ಸಾಕ್ಷಿಯನ್ನ ಕೊಡೋದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಅಲ್ಲಿ ಓದಿದವರು ಮಾತ್ರ ಅಲ್ಲ, ಸ್ತ್ರೀಯರು ಆ ಒಂದು ಪಟ್ಟಣದಲ್ಲಿ ಪ್ರಬಲವಾದ ಒಂದು ಪದವಿಯಲ್ಲಿ ಕೂಡ ಈ ರೀತಿಯ ಒಂದು ಸ್ತ್ರೀಯರಿದ್ರು ಅಂತ ಕೂಡ ನಾವಲ್ಲಿ ನೋಡುವಂಥದ್ದಾಗಿದೆ. ಇವರು ಕೂಡ ಅಪೊಸ್ತಲ ಪೌಲ ಒಂದು ವಾಕ್ಯಗಳನ್ನ ಕೇಳಿ ಅವರು ಕೂಡ ಅಲ್ಲಿ ಕ್ರಿಸ್ತನ ಒಂದು ಸಾಕ್ಷಿಯನ್ನ ಸ್ವೀಕಾರ ಮಾಡಿದ್ರು ಅಂತ ವಚನ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಥೆಸಲೋನಿಕ ಪಟ್ಟಣದಲ್ಲೂ ಕೂಡ ಯಹೂದ್ಯರಿದ್ರು. ಆದರೆ ಪೌಲನ ಮಾತನ್ನ ಕೇಳಿ ನಂಬದೆ, ಅದನ್ನ ಆಲೋಚನೆ ಮಾಡದೆ ಅವರು ಏನ್ ಮಾಡಿದ್ರು ಅಂದ್ರೆ, ಒಂದಷ್ಟು ಯಹೂದ್ಯರು ಅವರನ್ನ ಹಿಂಸಿಸೋದಿಕ್ಕೆ ಅವರು
ಪ್ರಯತ್ನ ಮಾಡಿದ್ರು. ಅವರು ಯಹೂದ್ಯ ಸಂಪ್ರದಾಯವನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಪೌಲನು ಬಂದಿದ್ದಾನೆ ಅಂತ ಹೇಳಿ ಅವರ ಮನಸ್ಸಲ್ಲಿ ಪೌಲನ ವಿರುದ್ಧವಾಗಿ ಅನೇಕ ಒಂದು ಕಹಿತನಗಳು ಉಂಟಾಗಿದ್ದನ್ನ ನಾವು ನೋಡ್ತೀವಿ ಸಹೋದರ. ಈ ಒಂದು ಹಿನ್ನೆಲೆಯಲ್ಲಿ ಆ ಯಹೂದ್ಯ ಆ ಒಂದು ನಾಯಕರು ತುಂಬಾ ಒಂದು ಪ್ರಬಲವಾದ ಒಂದು ಪೊಸಿಷನ್ ಅಲ್ಲಿರುವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರು ಪೌಲನ ವಿರುದ್ಧವಾಗಿ ಬಂದು ಜಗಳ ಮಾಡೋದಕ್ಕಿಂತ ಅಲ್ಲಿ ಇರುವ ಪರೋಡಿಗಳನ್ನ, ಅಲ್ಲಿರುವ ಒಂದಷ್ಟು ರೌಡಿಗಳನ್ನ ಕರ್ಕೊಬಂದು ಅಲ್ಲಿ ಜಗಳ ಮಾಡುವ ಒಂದು ವಿಷಯವನ್ನ ಪ್ರಾರಂಭ ಮಾಡಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಎಲ್ಲಿ ಪ್ರಾರಂಭ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಥೆಸ್ಲೋನಿಕ ಪಟ್ಟಣದಲ್ಲಿ ಪೌಲ ಮಾತುಗಳನ್ನ ಕೇಳಿ ಜೇಸನ್ ಅನ್ನುವ ಒಂದು ಶಿಷ್ಯ, ಕ್ರಿಸ್ತನನ್ನ ಹಿಂಬಾಲಿಸುವ ಶಿಷ್ಯರ ಮನೆಯಲ್ಲಿ ಪೌಲು ಮತ್ತೆ ಸೀಲಾ ಅಲ್ಲಿದ್ರು ಅಂತ ನೋಡ್ತೀವಿ. ಸೊ ಅದರಿಂದ ಈಗ ಅಲ್ಲಿ ಎಲ್ಲಾ ಕಡೆ ಹುಡುಕಿದ್ರು ಪೌಲ್ ಮತ್ತೆ ಸೀಲನ, ಆದ್ರೆ ಎಲ್ಲೂ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಈ ಜೇಸನ್ ಅನ್ನುವ ಶಿಷ್ಯನನ್ನ ಈಗ ಏನ್ ಮಾಡಿದ್ರಂತೆ, ಅಲ್ಲಿ ಅವರ ಮನೆಯೊಳಗೆ ನುಗ್ಗಿ ಅವರನ್ನ ಏನ್ ಮಾಡಿದ್ರು ಅಂದ್ರೆ, ಆತನನ್ನ ಪಟ್ಟಣದ ಆ ಒಂದು ಮಾರ್ಕೆಟ್ ಪ್ಲೇಸ್ಗೆ ತಂದು ಆ ಒಂದು ಇವರ ಮುಂದೆ, ನಾಯಕರುಗಳ ಮುಂದೆ ಅವರನ್ನ ನಿಲ್ಲಿಸಿದ್ರು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳನ್ನ ನಾವು ನೋಡುವಾಗ ಸಹೋದರರೇ, ಅಲ್ಲಿ ನೋಡಿದಂತ ಕಾರ್ಯಗಳನ್ನ ಯಾವ ರೀತಿ ನಾವು ನೋಡ್ತೀವಿ ಅಂದ್ರೆ, ಅದನ್ನೇ ನಾವು ಕಳೆದ ವಾರದಲ್ಲಿ ಈ ಒಂದು ವಿಷಯಗಳನ್ನ ನೋಡಿ ನಿಲ್ಸಿದ್ವಿ. ಇದು ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಕಳೆದ ವಾರದ ಪಾಠವನ್ನ ನಿಲ್ಲಿಸಿದ್ವಿ. ಆ ವಚನವನ್ನ ಒಂದ್ಸರಿ ಓದೋಣ. ಅಪೊಸ್ತಲರ ಕಾರ್ಯ 17ನೇ ಅಧ್ಯಾಯ 6ನೇ ವಚನ. ಯೋಶೋನನ ಮನೆಯ ಮೇಲೆ ಬಿದ್ದರು, ಅವರು ಸಿಕ್ಕದೆ ಹೋದದ್ದರಿಂದ ಆ ಜನರು ಯೋಶೋನನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಓಕೆ. ಸೊ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಪೌಲ್ ಮತ್ತೆ ಸೀಲನ ಒಂದು ಸಾಕ್ಷಿಯನ್ನ ನೋಡಿ ಅನೇಕ ಜನರು ಅವ್ರನ್ನ ಸ್ವೀಕಾರ ಮಾಡಿ ಅವರ ಮಾತುಗಳನ್ನ ಕೇಳಿ ಕ್ರಿಸ್ತನ ಶಿಷ್ಯನಾಗಿ ಅವರು ಮಾರ್ಪಡೆ ಆದ್ರೂ ಕೂಡ, ಅಲ್ಲಿರುವಂತ ಯಹೂದ್ಯರಲ್ಲಿ ಒಂದಷ್ಟು ಯಹೂದ್ಯರು ಇವರ ಮಾತಿಗೆ ಅವರು ಅನುಸಾರವಾಗಿ ಅಥವಾ ಮಾತನ್ನ ಅವರು ಕೇಳದೆ ಅವರಲ್ಲಿ ಒಂದು ವೈರತ್ವ ಉಂಟಾಗಿದ್ದನ್ನ ನೋಡ್ತೀವಿ. ಆವಾಗ ನಾವು ನೋಡುವಾಗ ಅಲ್ಲಿ ಇವರಿಬ್ಬರನ್ನ ಹುಡುಕಿದಾಗ ಸಿಗದೆ ಇರುವಾಗ ಅಲ್ಲಿ ಜೇಸನ್ ಅನ್ನುವ ಆ ವ್ಯಕ್ತಿಯ ಮನೆಗೆ ಹೋಗಿ ಆತನನ್ನ ಕರ್ಕೊಬಂದು ಆ ಒಂದು ನ್ಯಾಯಾಧಿಪತಿಗಳು ಅಥವಾ ಆ ಒಂದು ಪಟ್ಟಣದ ಒಂದು ಪ್ರಮುಖವಾದ ಜನರ ಮುಂದೆ ನಿಲ್ಲಿಸಿ ಅವ್ರು ಹೇಳ್ತಾರೆ, ಇವರು ಈ ಒಂದು ಪಟ್ಟಣದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಒಂದು ದೂರನ್ನ ದಾಖಲೆ ಮಾಡ್ತಾರೆ. ಆವಾಗ ಅಲ್ಲಿ ಆಗಿದ್ದು ವಿಷಯವನ್ನ ನೋಡುವಾಗ ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 7ನೇ ವಚನದಿಂದ ಈಗ ಪ್ರಾರಂಭ ಮಾಡೋಣ. 17ನೇ ಅಧ್ಯಾಯ 7ನೇ ವಚನ. ಯೋಶೋನನು ಅವರನ್ನು ಸೇರಿಸಿಕೊಂಡಿದ್ದಾನೆ. ಅವರೆಲ್ಲರೂ ಯೇಸು ಎಂಬ ಬೇರೊಬ್ಬ ಅರಸನು ಇದ್ದಾನೆಂದು ಹೇಳಿ ಜಕರ್ತ್ಯ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುತ್ತಾರೆ ಎಂದು ಕೂಗಿದ್ದರು. ಓಕೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಈಗ ಈ ಒಂದು ಯಹೂದ್ಯರು ಯಾರ ಮನಸ್ಥಿತಿ ವಿಕ್ರೋಪವಾದ ಮನಸ್ಥಿತಿಯಾಗಿತ್ತೋ, ಈ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಈ ರೋಮಾಪುರಿಯ ಅರಸರಾಗಿರುವಂತ ಅಥವಾ ಅಲ್ಲಿ ಚಕ್ರವರ್ತಿಯ ವಿಷಯದಲ್ಲಿ ಸೀಸರ್ ಚಕ್ರವರ್ತಿಯ ವಿಷಯದಲ್ಲಿ ಮತ್ತೆ ಥೆಸ್ಲೋನಿಕ ಪಟ್ಟಣದಲ್ಲಿ ಇರುವ ರೋಮಾಪುರಿಯ
ಒಂದು ಆಳ್ವಿಕೆ ಮಾಡುವ ವಿಷಯದಲ್ಲಿ ಈಗ ಹೆಂಗೆ ಇವ್ರನ್ನ ನಾನು ಹೆಂಗೆ ಇವ್ರನ್ನ ನಾವು ಕನ್ವಿನ್ಸ್ ಮಾಡ್ಬೇಕಂತ ಹೇಳಿ ಈಗ ಒಂದು ಹೊಸ ಒಂದು ವಿಷಯವನ್ನ ಅಲ್ಲಿ ಮುಂದೆ ಇಡ್ತಾರೆ. ಏನ್ ಈ ಹೊಸ ವಿಷಯ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ನೀವು ವಚನಗಳನ್ನ ನೋಡುವಾಗ ಅಲ್ಲಿ ಅಧಿಪತಿ ಆಗಿರುವಂತ ಸೀಸರೇ ಏನ್ರಿ ಸರ್ವಾಧಿಕಾರಿ ಮತ್ತೆ ರಾಜನಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಈಗ ಇವ್ರು ಏನ್ ದೂರನ್ನ ಕೊಡ್ತಾರೆ ಅಂದ್ರೆ, ಇಲ್ಲಿ ಪೌಲನು ಮತ್ತೆ ಸೀಲ ಈ ಸುವಾರ್ತೆಯನ್ನ ಸಾರುವಾಗ ನಿಮಗೆ ಬೇರೆ ಒಬ್ಬರು ರಾಜನಿದ್ದಾನೆ ಅಂತ ಇವರು ನಮಗೆ ಬೋಧಿಸ್ತಾ ಇದ್ದಾರೆ ಅಂತ ಒಂದು ಸುಳ್ಳು ಒಂದು ವಿಷಯವನ್ನ ಅಲ್ಲಿ ತರುವ ಒಂದು ಕಾರ್ಯವನ್ನ ಮಾಡ್ತಾರೆ. ಓಕೆನಾ? ಈಗ ಅರ್ಥ ಆಗಿರ್ಬೇಕು ನಿಮಗೆ. ಸೊ ಇಲ್ಲಿ ಆ ಒಂದು ಸೀಸರ್ ಅನ್ನುವ ಒಬ್ಬ ಸರ್ವಾಧಿಕಾರಿನೇ ಎಲ್ಲರಿಗೂ ರಾಜನಾಗಿ ಅವನು ನಡೀತಾ ಇದ್ದ. ಅಲ್ಲಿ ಅವನ ಒಂದು ಶಿಷ್ಯರನ್ನ ಆ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡಕ್ಕೆ ಬಿಟ್ಟಿದ್ದ. ಹಂಗಿರುವಾಗ ಥೆಸ್ಲೋನಿಕ ಪಟ್ಟಣದಲ್ಲಿ ವಿಶೇಷವಾಗಿ ಅವರು ಏನು ಒಂದು ವಿಷಯವನ್ನ ಮುಂದಿಡ್ತಾರೆ ಅಂದ್ರೆ, ಈ ಪೌಲ್ ಮತ್ತೆ ಸೀಲನನ್ನು ಕೊಲ್ಲೋದಿಕ್ಕೆ ಒಂದು ಒಂದು ಸಂಚನ್ನ ಅಲ್ಲಿ ರೂಪಿಸಿರೋದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಏನಂತ ಹೇಳಿದ್ರೆ, ಈ ರೋಮಾಪುರಿಯ ಅರಸರಿಗೆ ಅಥವಾ ರೋಮಾಪುರಿಯ ಆಳ್ವಿಕೆ ಮಾಡೋನಿಗೆ ಭಯ ಉಂಟಾಗಬಹುದು ಅಂತ ಹೇಳಿ ಈಗ ಏನ್ ಮಾಡ್ತಾನಂತ ನೋಡ್ಬೇಕಾದ್ರೆ ಈ ಒಂದು ವಿಷಯಗಳನ್ನ ಅಲ್ಲಿ ತಿಳಿಸೋದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ವಿಷಯಗಳನ್ನ ತಿಳಿಸುವಾಗ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಆ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಅಲ್ಲಿ ನೋಡುವಾಗ ಸಹೋದರ ಸಹೋದರರೇ, ಈ ವಿಷಯಗಳ ಮೇಲೆ ಅಲ್ಲಿ ಒಂದು ದೂರನ್ನ ಕೊಡೋದನ್ನ ನೋಡ್ಬೇಕಾದ್ರೆ, ಈಗ ಏನು ಅವರಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾರೆ ಅಂದ್ರೆ, ಪೌಲನು ಇನ್ನೊಬ್ಬ ಅರಸನನ್ನ ಅವರು ನಂಬ್ರಿ ಅಂತ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೀಸರ್ ಬಿಟ್ರೆ ನಮಗೆ ಬೇರೆ ಯಾರು ಅರಸನಿಲ್ಲ ಅಂತ ಹೇಳುವ ಒಂದು ವಿಷಯವನ್ನ ತರ್ತಾರೆ. ಇದನ್ನ ನೀವು ಕೇಳುವಾಗ ನಿಮ್ಗೆ ಆಗ್ಲೇ ಒಂದು ವಿಷಯ ಮನಸ್ಸಲ್ಲಿರ್ಬೇಕು. ಏನು ಅಂದ್ರೆ, ಯೇಸು ಸ್ವಾಮಿಗೆ ಕೂಡ ಇದೇ ಒಂದು ಸಂಚನ್ನ ರೂಪಿಸಿದ್ರು ಅಲ್ವಾ? ಸೊ ಅಲ್ಲಿ ಪಿಲಾತಿನ ಮುಂದೆ ಬಂದಾಗ ಇದೇ ವಿಷಯವನ್ನ ಹೇಳ್ತಾರೆ ಅಲ್ವಾ? ಯಹೂದ್ಯರ ರಾಜನು ಅಂತ ಹೇಳುವಾಗ ಪಿಲಾತನು ಹೇಳ್ತಾನೆ ಯಹೂದ್ಯರ ರಾಜನು ಅಂತ ಹೇಳುವಾಗ, ಅಲ್ಲಿ ಇರುವ ಯಹೂದ್ಯ ಒಂದು ಏನಂತ ಹೇಳ್ಬೇಕಾದ್ರೆ ನಾಯಕರುಗಳು ಏನ್ ಮಾಡ್ತಾರೆ ಅಂದ್ರೆ, ಸೀಸರ್ ಬಿಟ್ರೆ ನಮಗೆ ಯಾರೂ ರಾಜರಿಲ್ಲ ಅಂತ ಕೂಗುವ ಒಂದು ವಿಷಯವನ್ನ ನಾವು ಸತ್ಯವೇದದಲ್ಲಿ ಕೇಳಿದ್ದೀವಿ ಅಲ್ವಾ? ಸೊ ಹಂಗಿರುವಾಗ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಅದೇ ಒಂದು ದೂರನ್ನ ಇಲ್ಲಿ ಕೊಡುವ ಒಂದು ವಿಷಯವನ್ನ ನೋಡ್ತೀವಿ. ಸರಿ, ಹಂಗಾದ್ರೆ ಪೌಲು ಯಾವ ಅಡಿಯಲ್ಲಿ ಯೇಸು ಸ್ವಾಮಿಯ ಒಂದು ವಿಚಾರದಲ್ಲಿ ರಾಜನಾಗಿ ಅವನ್ನ ಹೇಳಿದ್ದಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಪೌಲನು ಯೇಸು ಸ್ವಾಮಿನೇ ಮೆಸಾಯ ಅಂತ ಅವರು ಸಾಬೀತು ಮಾಡಬೇಕಾದ್ರೆ ಒಂದಷ್ಟು ವಿಷಯಗಳನ್ನ ಇವರ ಸಾಕ್ಷಿಯಲ್ಲಿ ಹೇಳಿರ್ತಾರೆ. ಏನು ಸಾಕ್ಷಿಯಲ್ಲಿ ಹೇಳಿರ್ತಾರೆ ಅಂತ ನೋಡ್ಬೇಕಾದ್ರೆ, ಒಂದು ವೇಳೆ ಯೇಸು ಸ್ವಾಮಿ ಸಾಯುವ ಒಂದು ಹಂಗಿನಲ್ಲಿ ಅವರನ್ನ ಶಿಲುಬೆ ಹಾಕುವ ಒಂದು ಕಾರ್ಯದಲ್ಲಿ ಪಿಲಾತನು 3 ಭಾಷೆಗಳಲ್ಲಿ ಈತನೇ ಯಹೂದ್ಯರ ಅರಸನು ಅಂತ ಬರೆದಿದ್ದ ಅಲ್ವಾ? ನಿಮ್ಗೆಲ್ರಿಗೂ ಗೊತ್ತು. ಆ ಶಿಲುಬೆಯಲ್ಲಿ ಆ ಒಂದು ವಿಚಾರವನ್ನ ಪೌಲ್ ಏನ್ ಮಾಡಿರ್ಬೋದು, ಆ ಸಾಕ್ಷಿ ಹೇಳುವಾಗ ಈ ರೀತಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ಯಹೂದ್ಯರು ವಿರೋಧ ಮಾಡಿದ್ರು ಕೂಡ ಪಿಲಾತನ್ನ ದೇವರು ಅದನ್ನ ಬರೆಯೋದಿಕ್ಕೆ ಪ್ರೋತ್ಸಾಹಿಸ್ಬೋದು ಅಂತ ಅಲ್ಲಿ ಒಂದು ವಿಷಯವನ್ನ ಹೇಳಿರ್ಬೋದು ಸಹೋದರ ಸಹೋದರರೇ. ಅದನ್ನೇ ನಾವು ನೋಡ್ಬೇಕಾದ್ರೆ ಮತ್ತಾಯ 27ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡ್ಬೋದು. ಮತ್ತಾಯ 27:37.
ಇದಲ್ಲದೆ ಆತನ ಮೇಲೆ ಹೊರಿಸಿದ ಅಪರಾಧವನ್ನು ಬರೆದು ಆತನ ತಲೆಯ ಮೇಲ್ಗಡೆ ಹಚ್ಚಿದರು. ಅದೇನೆಂದರೆ, ಇವನು ಯೇಸು ಯಹೂದ್ಯರ ಅರಸನು ಎಂಬುದೇ. ನೋಡ್ರಿ, ಈ ವಿಚಾರವನ್ನ ಪೌಲು ಸಾಕ್ಷಿ ಕೊಡುವಾಗ ಈ ವಿಚಾರವನ್ನ ದೇವರ ಸಂಕಲ್ಪದ ಪ್ರಕಾರ ಪಿಲಾತನು ಅಲ್ಲಿ ಬರೆದಿದ್ದನ್ನ ಅಲ್ಲಿ ಒಂದು ವಿಷಯವನ್ನ ಹೇಳಿರ್ಬೋದು. ಯಾಕಂದ್ರೆ ಅದಾದ ನಂತರ ಅಲ್ಲಿರುವಂತ ನಾಯಕರುಗಳು, ಯಹೂದ್ಯ ನಾಯಕರುಗಳು ಬಂದು ಅದನ್ನ ತೆಗೀರಿ ಅಂತ ಹೇಳುವಾಗ ಪಿಲಾತನು ಏನ್ ಮಾಡ್ತಾನೆ, ಒಂದು ಸರಿ ಬರೆದಿದ್ದು ಅದು ಆಯ್ತು, ಮತ್ತೆ ಅದನ್ನ ತಿದ್ದುಪಡಿ ಮಾಡಕ್ಕಾಗಲ್ಲ ಅಂತೇಳಿ ಅವ್ರನ್ನ ಬೈದು ಕಳಿಸೋದನ್ನ ನಾವು ನೋಡಿದ್ವಿ. ಆ ವಿಚಾರವನ್ನ ಈ ಸಾಕ್ಷಿ ಹೇಳುವಾಗ ಒಂದು ವೇಳೆ ಯಾಕೆ ಅದನ್ನು ಹೇಳಿರ್ಬೋದು ಅಂದ್ರೆ, ದೇವರ ಪ್ರವಾದನೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿರುವ ವಿಷಯ ಅಲ್ಲಿ ನೆರವೇರಿತು ಅಂತ ಪೌಲು ಯೇಸು ಕ್ರಿಸ್ತನನ್ನ ಮೆಸ್ಸಯ್ಯ ಅಂತ ಸಾಬೀತು ಮಾಡಬೇಕಾದ್ರೆ ಇಷ್ಟು ವಿಷಯಗಳನ್ನ ಅವ್ರಿಗೆ ತಿಳುವಳಿಕೆ ಕೊಡಬೇಕಾಗಿತ್ತು. ಅದರಲ್ಲಿ ಅನೇಕ ಪ್ರವಾದನೆಗಳು ಅಲ್ಲಿ ಏನಾಯ್ತ್ರಿ, ಅಲ್ಲಿ ನೆರವೇರ್ತು ಅಂತ ನೋಡ್ತೀವಿ. ಪ್ರವಾದನೆಗಳನ್ನ ನೋಡ್ಬೇಕಾದ್ರೆ ಜಕಾರಿಯಾಗೆ ಬರೆದ ಪುಸ್ತಕ, ಜಕಾರಿಯಾ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 9ನೇ ವಚನವನ್ನ ಓದೋಣ. ಜಕಾರಿಯಾ 9ನೇ ಅಧ್ಯಾಯ 9ನೇ ವಚನ. ಸಿಯೋನ್ ನಗರಿಯೇ, ಬಹು ಸಂತೋಷ ಪಡು. ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಪ್ರವಾದನೆ ಯೇಸು ಸ್ವಾಮಿಯ ಬಗ್ಗೆ ಇದೆ ಅಂತ ಹೇಳಿ ಆ ಪ್ರವಾದನೆಯ ಸಂಪೂರ್ಣತೆ ಅಲ್ಲಿ ಪಿಲಾತನ ಸಮಯದಲ್ಲಿ ಆ ಒಂದು ಶಿಲುಬೆಯಲ್ಲಿ ಬರೆಯಲ್ಪಟ್ಟಿತು ಅಂತ ಯೇಸು ಕ್ರಿಸ್ತನನ್ನ ಏನ್ರಿ ಅಲ್ಲಿ ನಿಜರೂಪಗೊಳ್ಳೋದಕ್ಕೆ ಪೌಲನು ಈ ಮಾತುಗಳನ್ನ ಹೇಳಿರ್ತಾರೆ ಸಾಕ್ಷಿಯಾಗಿ. ಆದರೆ ಅಲ್ಲಿ ವಿಚಾರಗಳು ಬಂದಾಗ ಈಗ ಅದನ್ನ ಈ ಯಹೂದ್ಯ ಒಂದು ನಾಯಕರುಗಳು ಏನ್ ಮಾಡ್ತಾರಂದ್ರೆ ಇದನ್ನ ಸಪರೇಟ್ ಆಗಿ ತೆಗೆದು ಪೌಲನು ಯೇಸು ಇನ್ನೊಂದು ಅರಸನನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿ ಬಹಿರಂಗವಾಗಿ ಅಲ್ದೇನು ಅಲ್ಲಿ ಹಿನ್ನೆಲೆಯಲ್ಲಿ ನಿಮ್ಮ ಸೀಸರ್ ಅನ್ನುವ ಅರಸನನ್ನ ಏನ್ರಿ ಬೀಳಿಸೋದಿಕ್ಕೆ ಇವರ ಪ್ರಯತ್ನಗಳು ನಡೀತಾ ಇದೆ ಅಂತ ಅಲ್ಲಿ ಸಾಕ್ಷಿಯನ್ನ ಹೇಳ್ತಾರೆ. ಅದಕ್ಕೆ ಅಲ್ಲಿ ವಿಚಾರ ನೋಡ್ಬೇಕಾದ್ರೆ ಹಲ್ಲೋಲ ಕಲ್ಲೋಲ ಮಾಡ್ತಾರೆ ಅಂತ ಹೇಳುವಾಗ ಅಲ್ಲಿ ಸಮಾಧಾನವಾಗಿ ನಡೀತಾ ಇದೆ. ಸೀಸರು ಆಳ್ವಿಕೆ ಮಾಡ್ತಾ ಇದ್ದಾನೆ, ನಾವೆಲ್ಲ ಸಂತೃಪ್ತರಾಗಿದ್ದೀವಿ. ಆದರೆ ಇವರು ಬಂದು ಇನ್ನೊಂದು ರಾಜನನ್ನ ನಮಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳುವ ಒಂದು ವಿಚಾರವನ್ನ ಅಲ್ಲಿ ಮಾಡೋದನ್ನ ನೋಡ್ತೀವಿ ಸಹೋದರರೇ. ಆಗ ಅಲ್ಲಿ ಏನಾಗತ್ತೆ ಅಂತ 17ನೇ ಅಧ್ಯಾಯ 8 ಮತ್ತು 9 ವಚನಗಳನ್ನ ನೋಡೋಣ. 17ನೇ ಅಧ್ಯಾಯ 8 ಮತ್ತು 9 ವಚನಗಳು. ಪಟ್ಟಣದವರು, ಆ ಪಟ್ಟಣದ ಅಧಿಕಾರಿಗಳು ಈ ಮಾತುಗಳನ್ನು ಕೇಳಿ ಕಳವಳಪಟ್ಟು ಯೋಷೋನನ ಮೊದಲಾದವರಿಂದ ಹೊಣೆ ತೆಗೆದುಕೊಂಡ ಮೇಲೆ ಅವರನ್ನು ಬಿಟ್ಟು ಬಿಟ್ಟರು. ಓಕೆ ರೀ. ಸೊ ಈಗ ಈ ದೂರಿನ ಒಂದು ವಿಚಾರದಲ್ಲಿ ಈಗ ಈ ರೀತಿಯ ಒಂದು ಸಂಚನ್ನ ರೂಪಿಸಿ ಇವರು ರಾಜನಾಗಿ ಯೇಸು ಕ್ರಿಸ್ತನನ್ನ ಅಂತ ಹೇಳಿಲ್ಲ, ರಾಜನಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಇವರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅಲ್ಲಿ ಇರುವ ರೋಮಾಪುರಿಯ ಮಕ್ಕಳಿಗೆ ಏನ್ರಿ ರಾಜ್ಯದವರಿಗೆ ಮತ್ತೆ ಅಲ್ಲಿರುವ ಆಳ್ವಿಕೆ ಮಾಡೋರಿಗೆ ತುಂಬಾನೇ ಏನಾಯ್ತ್ರಿ ಅಲ್ಲಿ ಸಂಚಲ ಅಥವಾ ಆ ಕಳವಳ ಆಗಿರುವ ಪರಿಸ್ಥಿತಿ ಬಂದಾಗ ಈಗ ಏನ್ ಮಾಡ್ತಾರೆ ಅಂದ್ರೆ ಪೌಲನು ಮತ್ತೆ ಸೀಲ ಅಲ್ಲಿ ಸಿಗದೆ ಇರೋದ್ರಿಂದ ಆ ಜೇಸನ್ ಅನ್ನುವ ವ್ಯಕ್ತಿಯ ಮನೆಯಿಂದ ಆತನನ್ನ ಕರ್ಕೊಬಂದು ಈಗ ಏನ್ ಮಾಡ್ತಾರೆ ಅಂದ್ರೆ ಸಹೋದರರೇ, ಆ ಒಂದು ಜೇಸನ್ ಮತ್ತೆ ಅವರ ಸಂಗಡಿಗರಾಗಿರುವಂತ ಸಹೋದರರನ್ನ ಏನ್ ಮಾಡ್ತಾರ್ರಿ ಸ್ವಲ್ಪ ಗದರಿಸಿ ಮತ್ತೆ ಈ ರೀತಿಯ ವಿಷಯಗಳು ಮತ್ತೆ ನಡಿಬಾರ್ದು ಅಂತ ಹೇಳಿ ಅವ್ರನ್ನ ಬಿಡುಗಡೆ ಮಾಡುವ ಒಂದು ವಿಷಯವನ್ನ ಅಲ್ಲಿ ನಾವು ನೋಡ್ತೀವಿ ಸಹೋದರರೇ.
ಸೊ ಇಲ್ಲಿ ಥೆಸ್ಲೋನಿಕನಲ್ಲಿ ನಡೆದ ಒಂದು ಸಂಭವವನ್ನ, ಒಂದು ಘಟನೆಯನ್ನ ನೋಡ್ತೀವಿ. ಸೊ ಒಂದೊಂದು ಪಟ್ಟಣಗಳಲ್ಲೂ ನಾವು ನೋಡುವಾಗ ಪೌಲನು ಅನುಭವಿಸಿರುವಂತ ಸಂಕಷ್ಟಗಳನ್ನ ನಾವು ನೋಡುವಾಗ ನಿಜವಾಗ್ಲೂ ಇದು ಯೇಸು ಸ್ವಾಮಿಯ ಒಂದು ಪ್ರಚಾರ ಅಥವಾ ಯೇಸು ಸ್ವಾಮಿಯನ್ನ ಅಲ್ಲಿ ಸಾಕ್ಷಿಯಾಗಿ ಹೇಳ್ಬೇಕಾದ್ರೆ ಆತನು ಪಟ್ಟಂತ ಬಾಧೆಗಳು, ಇದನ್ನೇ ಆತನನ್ನ ದೇವರು ಕರೆಯುವಾಗಲೇ ಇದನ್ನ ಹೇಳ್ತಾರೆ, ನನ್ನ ನಿಮಿತ್ತ ಈತನು ಅನೇಕ ಬಾಧೆಗಳನ್ನ ಹೊಂದುವವನಾಗಿರ್ತಾನೆ ಅಂತ ಒಂದು ಪ್ರವಾದನೆಯನ್ನ ಹೇಳ್ತಾರೆ ಕೊರ್ನೆಲಿಯ ಹತ್ರ ಅಲ್ವಾ. ಆ ವಿಚಾರ ಇಲ್ಲಿ ಕಾರ್ಯರೂಪಕ್ಕೆ ಬಂದಿರೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ಥೆಸ್ಲೋನಿಕದಲ್ಲಿ ನಾವು ಈಗ ಥೆಸ್ಲೋನಿಕ ಅಂದಿದ ತಕ್ಷಣ ಏನೆಲ್ಲ ಘಟನೆಗಳು ನಡೀತು ಅಂತ ನೋಡ್ಬೇಕು. ಈ ವಿಚಾರದಲ್ಲಿ ಒಂದು ವಿಷಯವನ್ನ ನೀವು ಯಾವಾಗ್ಲೂ ಏನು ನಾವು ನೋಡ್ಬೇಕಂದ್ರೆ, ಪೌಲ್ ಎಲ್ಲೆಲ್ಲ ಪಟ್ಟಣಗಳಿಗೆ ಪ್ರವೇಶ ಕೊಟ್ಟರು, ಎಲ್ಲಾ ಸಭಾಮಂದಿರಗಳಲ್ಲಿ ಪ್ರವೇಶ ಕೊಟ್ಟಾಗ ಅಷ್ಟು ಲೇಸಾಗಿ ಇವ್ರನ್ನ ಮಾತಾಡೋದಕ್ಕೆ ಯಾಕೆ ಅನುಮತಿ ಕೊಟ್ರು ಅಂತ ನಾವು ಆಲೋಚನೆ ಮಾಡ್ಬೇಕಾದ್ರೆ ಸಹೋದರರೇ, ಈ ಸಭಾಮಂದಿರ ಅನ್ನೋದು ಅದು ಏನ್ರಿ ದೇವಾಲಯದಲ್ಲಿ ಬಲಿ ಸ್ಯಾಕ್ರಿಫೈಸ್ ಕೊಡ್ತಾ ಇದ್ದಾರಲ್ಲ ಆ ರೀತಿಯ ಜಾಗ ಅಲ್ಲ. ಈ ಸಭಾಮಂದಿರಗಳು ದೇವರ ವಾಕ್ಯವನ್ನ ಚರ್ಚೆ ಮಾಡೋದಕ್ಕೆ, ದೇವರ ವಾಕ್ಯವನ್ನ ಇನ್ನೂ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಅಲ್ಲಿ ಇರುವಂತ ಯಹೂದ್ಯ ಒಂದು ಪ್ರವೀಣರಿಗೆ ಆ ಅವಕಾಶವನ್ನ ಕೊಡುವಂತ ಒಂದು ಜಾಗವಾಗಿತ್ತು. ಅದಕ್ಕೋಸ್ಕರನೇ ಪೌಲು ಯಾವಾಗ ಸಭಾಮಂದಿರಕ್ಕೆ ಹೋಗ್ತಾರೋ ಎಲ್ಲಾ ಕಡೆ ಆ ವಾಕ್ಯಗಳನ್ನ ಹೇಳುವ ಒಂದು ಅವಕಾಶವನ್ನ ಯಾಕೆ ಕೊಟ್ರು ಅಂದ್ರೆ, ಪೌಲನು ಯಹೂದ್ಯ ಅಂತ ಆತನನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ರು, ಅದಕ್ಕೋಸ್ಕರ ಕೊಡ್ತಾ ಇದ್ರು ವಿನಃ ಎಲ್ರಿಗೂ ಆ ಅವಕಾಶವನ್ನ ಕೊಡ್ತಾ ಇರ್ಲಿಲ್ಲ. ಅವರು ಯಹೂದ್ಯರಾಗಿರೋದ್ರಿಂದಾನೇ ಆ ಅವಕಾಶವನ್ನ ಕೊಟ್ರು. ಆದರೆ ಕಾಲಕ್ರಮೇಣ ಅವರ ನಂಬಿಕೆಗೂ ಅವರ ಒಂದು ಸಂಪ್ರದಾಯಕ್ಕೂ ಪೌಲನ ಒಂದು ಮಾತುಗಳಿಗೂ ವ್ಯತ್ಯಾಸಗಳು ಅತಿ ಹೆಚ್ಚಾಯ್ತಾ ಹೋದಾಗ ಅವರಲ್ಲಿ ಕಳವಳ ಉಂಟಾಗಿ ಈ ರೀತಿಯ ಒಂದು ಸಂಕಷ್ಟಗಳಿಗೆ ಅವರು ಪೌಲನನ್ನ ಒಳಪಡಿಸಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈಗ ಥೆಸ್ಲೋನಿಕ ಪಟ್ಟಣ ನಾವು ನೋಡಿದ್ದು 13ನೇ ಸ್ಥಳ. ಪೌಲನು ಆ ಪ್ರಯಾಣದಲ್ಲಿ 13ನೇ ಸ್ಥಳವಾಗಿ ಥೆಸ್ಲೋನಿಕ ಪಟ್ಟಣಕ್ಕೆ ಬಂದಿದ್ದನ್ನ ನೋಡ್ತೀವಿ. ಈಗ ನಾವು ನೋಡುವಾಗ ಇಷ್ಟು ಘಟನೆ ನಡೆದಾಗ ಪೌಲನು ಇನ್ನ ಥೆಸ್ಲೋನಿಕ ಪಟ್ಟಣದಲ್ಲೇ ಇದ್ರು ಅಂತ ಒಂದು ವಚನದ ಮೂಲಕ ನಮಗೆ ಸಾಬೀತಾಗತ್ತೆ. ಯಾಕೆ ಅಂದ್ರೆ ಪೌಲನು ಆ ಒಂದು ಸಹೋದರನ ಮನೆಯಲ್ಲಿ ಇಲ್ಲದೆ ಬೇರೆ ಕಡೆ ಪೌಲನು ಮತ್ತೆ ಸೀಲನನ್ನ ಇಟ್ಟಿದ್ರು ಅನ್ನೋದಕ್ಕೆ ಈ ವಚನ ನಮಗೆ ಸ್ವಲ್ಪ ಗಮನವನ್ನ ಕೊಡ್ತದೆ. ಯಾವುದು ಅಂತ ನೋಡ್ಬೇಕಾದ್ರೆ ಸಹೋದರರೇ 17ನೇ ಅಧ್ಯಾಯ 10ನೇ ವಚನವನ್ನ ಓದೋಣ. 17ನೇ ಅಧ್ಯಾಯ 10ನೇ ವಚನ. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರೋಕ್ಯಕ್ಕೆ ಕಳುಹಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾಮಂದಿರದೊಳಕ್ಕೆ ಹೋದರು. ನೋಡಿದ್ರ ಇಲ್ಲಿ. ಸೊ ಈಗ ಇಷ್ಟು ಕಳವಳಗಳು ನಡೀತಾ ಇದೆ. ಆ ಸಹೋದರಗಳನ್ನ ಕರ್ಕೊಂಡೋಗಿ ಆ ಒಂದು ಆ ಪಟ್ಟಣವನ್ನ ಆಳ್ವಿಕೆ ಮಾಡುವಂತ ಪ್ರಧಾನ ಜನರಿಗೆ ಅವ್ರ ಹತ್ರ ನಿಲ್ಲಿಸಿ ಅವರಿಗೆ ಅನೇಕ ರೀತಿಯ ಬುದ್ಧಿವಾದಗಳನ್ನ ತುಂಬಾನೇ ಖಂಡನೆಗಳನ್ನ ತಿಳಿಸಿ ಅವ್ರನ್ನ ಕಳಿಸಿದ್ರು. ಆ ಒಂದು ಸಮಯದಲ್ಲಿ ನೋಡುವಾಗ ಈಗ ಪೌಲನು ಮತ್ತೆ ಸೀಲ ಈ ಘಟನೆ ಆದ ನಂತರ ಸಹೋದರಗಳು ಏನ್ ಮಾಡ್ತಾರಂದ್ರೆ, ರಾತ್ರಿನೇ ಪೌಲ್ ಮತ್ತೆ ಸೀಲನನ್ನ ಏನ್ ಮಾಡ್ತಾರಂದ್ರೆ ಅಲ್ಲಿಂದ ಆ ಪಟ್ಟಣದಿಂದ ಅವ್ರನ್ನ ಬೇರೆ ಪಟ್ಟಣಕ್ಕೆ ಸಾಗುವ ಒಂದು ವಿಷಯವನ್ನ ಈ ಘಟನೆ ಆದ ನಂತರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಮುಂಚಿತವಾಗಿ ಗೊತ್ತಿತ್ತು ಈ ಸಹೋದರನ ಮನೆಯನ್ನ ಇವರು ಅಟ್ಯಾಕ್ ಮಾಡ್ತಾರೆ, ಈ ಸಹೋದರನ ಮನೆಯಲ್ಲಿ ಪೌಲ್ ಮತ್ತೆ ಸೀಲ ಇದ್ರೆ ಅವರಿಗೆ ಏನ್ರಿ ಪ್ರಾಣ ಅಪಾಯ ಉಂಟು, ಅದರಂತ ಹೇಳಿ ಬೇರೆ ಒಂದು ಸಹೋದರನ ಮನೆಯಲ್ಲಿ ಅವ್ರನ್ನ ಇಟ್ಟಿರ್ಬೋದು. ಈ ಘಟನೆ ಎಲ್ಲ ಆದ ನಂತರ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅಂದ್ರೆ,
ಇನ್ನೂ ಇವರು ಇಬ್ರು ಇಲ್ಲಿ ಈ ಪಟ್ಟಣದಲ್ಲಿ ಇದ್ರೆ ಅದು ಕಷ್ಟವಾಗುತ್ತೆ ಅಂತೇಳಿ ಅವರು ನೆಕ್ಸ್ಟು ಅಲ್ವಾ ಬರುವಂತ ಪಟ್ಟಣ ಯಾವುದು ಅಂದ್ರೆ ಬೇರಿಯಾ ಪಟ್ಟಣ ಅಲ್ವಾ, ಬೇರಿಯಾ. ಸೊ ಈ ಬೇರಿಯಾ ಪಟ್ಟಣಕ್ಕೆ ಅವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ಕಳಿಸೋದನ್ನ ನಾವು ನೋಡ್ತೀವಿ ಸಹೋದರ. ಅದನ್ನೇ ನಾವು ಓದಿದ್ವಿ. ಸೊ ಈ ಬೇರಿಯಾ ಪಟ್ಟಣ ನೋಡ್ಬೇಕಾದ್ರೆ 14ನೇ ಪಟ್ಟಣ ಪೌಲು ಏನ್ರಿ ಭೇಟಿಯಾಗಿದ್ದ ಅಥವಾ ಆತನ ಪ್ರಯಾಣದಲ್ಲಿ ಅವರು ಬಂದಂತ 15ನೇ ಪಟ್ಟಣನೇ ಈ ಬೇರಿಯಾ ಪಟ್ಟಣ ಅಲ್ವಾ. ಸೊ ಈ ಬೇರಿಯಾ ಪಟ್ಟಣದ ವಿಚಾರವಾಗಿ ನೋಡ್ಬೇಕಾದ್ರೆ ಇದ್ರಲ್ಲಿ ಅನೇಕ ವಿಷಯಗಳನ್ನ ಏನ್ ಮಾಡ್ಬೋದು, ನಾವು ಪಾಠಕ್ಕೆ ತಗೋಬಹುದು. ಸೊ ಫಿಲಿಪ ಪಟ್ಟಣವನ್ನ ನೋಡಿದ್ವಿ, ಅಲ್ಲಿ ಆದಂತ ಘಟನೆಗಳು, ಅಲ್ಲಿ ಬಂದಂತ ಒಳ್ಳೆಯ ಸಹೋದರಿಗಳು, ಲಿದಿಯಾ ಸಹೋದರಿ ಬಂದ್ಲು ಅಲ್ವಾ, ಅಲ್ಲಿ ಸಭೆ ಒಳ್ಳೆ ರೀತಿಯಲ್ಲಿ ಬೆಳೀತು. ಅದಾದ ನಂತರ ಥೆಸ್ಲೋನಿಕಾ ಪಟ್ಟಣವನ್ನ ನೋಡಿದ್ವಿ. ಥೆಸ್ಲೋನಿಕಾ ಪಟ್ಟಣದಲ್ಲಿ ಕೂಡ ಒಂದು ಒಳ್ಳೆಯ ಸಾಕ್ಷಿಯ ಸಹೋದರರಾಗಿರುವಂತ ಜೇಸನ್ ಸಿಕ್ಕಿದ್ರು, ಅನೇಕ ಶಿಷ್ಯಂದರು ಬಂದ್ರು ಅಲ್ಲಿ. ಅದಾದ ನಂತರ ಈಗ ಬೇರಿಯಾ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಈ ಬೇರಿಯಾ ಪಟ್ಟಣದ ಕೂಡ ಅನೇಕ ವಿಶೇಷಗಳನ್ನ ನಾವು ಸತ್ಯವೇದದಲ್ಲಿ ಓದಿದ್ದೀವಿ ಅಲ್ವಾ. ಸೊ ಈ ಬೇರಿಯಾ ಪಟ್ಟಣದಲ್ಲಿ ನಡೆದಂತ ಒಂದಷ್ಟು ಘಟನೆಗಳು ಏನು ಅಂತ ಈ ದಿನದಲ್ಲಿ ಈ ವಿಷಯಗಳನ್ನ ನೋಡೋಣ, ಸರಿನಾ. ಸೊ ಈಗ ನೋಡ್ಬೇಕಾದ್ರೆ ಸಹೋದರರೇ, ಈ ಬೇರಿಯಾ ಪಟ್ಟಣ ಬಂದು ಥೆಸ್ಲೋನಿಕಾ ಪಟ್ಟಣಕ್ಕೂ ಈ ಪಟ್ಟಣಕ್ಕೂ ತುಂಬಾ ಹತ್ರದ ಒಂದು ಒಂದು ಸಮಯ ಇತ್ತು. ಎಷ್ಟು ಮೈಲಿ ಅಂತ ಗೊತ್ತಾಗಿಲ್ಲ, ಆದ್ರೆ ನೀವು ನಿಮ್ಮ ಒಂದು ಮ್ಯಾಪ್ ಅನ್ನ ನೋಡಿದ್ರೆ ತುಂಬಾ ಹತ್ರದ ಪಟ್ಟಣನೇ ಈ ಬೇರಿಯಾ ಪಟ್ಟಣ. ಕಾಲ್ದಾರಿಯಲ್ಲಿ ತುಂಬಾ ಸುಲಭವಾಗಿ ಈ ಬೇರಿಯಾ ಪಟ್ಟಣಕ್ಕೆ ಬಂದು ಸೇರ್ಬೋದು. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಪಟ್ಟಣವನ್ನ, ಈ ಪಟ್ಟಣಕ್ಕೆ ಪೌಲನನ್ನ ಈಗ ಏನ್ ಮಾಡ್ತಾರಂದ್ರೆ ಕಳಿಸೋದನ್ನ ನೋಡ್ತೀವಿ ಸಹೋದರ. ಸೊ ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈ ಪಟ್ಟಣದ ವಿಶೇಷತೆಯನ್ನ ಈಗ ಹೇಳ್ತಾರೆ. ಈ ಪಟ್ಟಣದಲ್ಲಿರುವಂತ ಯಹೂದ್ಯರ ವಿಶೇಷತೆಯನ್ನ ಹೇಳ್ತಾರೆ. ಎಲ್ಲಾ ಯಹೂದ್ಯರಲ್ಲೂ ಈ ವಿಶೇಷತೆ ಇತ್ತು, ಆದ್ರೆ ಸುಮಾರು ಜನ ಆ ವಿಶೇಷತೆಯನ್ನ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡಿಲ್ಲ. ಆದ್ರೆ ಈ ಬೇರಿಯಾ ಪಟ್ಟಣದಲ್ಲಿ ಆ ಯಹೂದ್ಯರ ವಿಶೇಷತನ ಇನ್ನೂ ಇಲ್ಲಿ ಅದು ಕಾರ್ಯರೂಪದಲ್ಲಿ ಇತ್ತು ಅಂತ ಹೇಳೋದಕ್ಕೆ ಈ ವಚನವನ್ನ ಓದೋಣ. 17ನೇ ಅಧ್ಯಾಯ 11ನೇ ವಚನ. 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥವನ್ನು ಶೋಧಿಸುತ್ತಿದ್ದರು. ನೋಡ್ರಿ ಸಹೋದರರೇ, ನಾವು ಎಲ್ಲಾ ಕಡೆ ಈ ಪೌಲನು ಭೇಟಿಯಾದ ಎಲ್ಲಾ ಒಂದು ಪಟ್ಟಣಗಳ ವಿಚಾರವಾಗಿ ನಾವು ಈ ಒಂದು ಪಾಠದಲ್ಲಿ ನೋಡ್ಕೊ ಬರ್ತಾನೆ ಇದ್ವಿ. ಎಲ್ಲೂ ಕೂಡ ಆ ಪಟ್ಟಣದ ಜನರು ಹೇಗಿದ್ರು ಅಂತ ಅತಿ ಹೆಚ್ಚಾದ ಒಂದು ಗಮನವನ್ನ ನಮಗೆ ಕೊಟ್ಟಿಲ್ಲ. ಆದರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಆ ಬೇರಿಯಾ ಪಟ್ಟಣಕ್ಕೆ ಪೌಲ್ ಬಂದಿದ ತಕ್ಷಣನೇ ಆ ಒಂದು ಪಟ್ಟಣದವರ ಒಂದು ಮನಸ್ಥಿತಿಗಳು ಯಾವ ರೀತಿ ಇತ್ತು ಅಂತ ಅಲ್ಲಿ ಬರೀತಾರೆ. ಸೊ ಇಲ್ಲಿ ನಾವು ನೋಡುವಾಗ ನಾವು 17ನೇ ಅಧ್ಯಾಯ 10ನೇ ವಚನದಲ್ಲಿ ಓದಿದ್ವಿ, ಪೌಲ್ ಮತ್ತೆ ಸೀಲಾ ಥೆಸ್ಲೋನಿಕಾ ಪಟ್ಟಣದಿಂದ ಅವ್ರನ್ನ ಕರೆದು ಬೇರಿಯಾ ಪಟ್ಟಣಕ್ಕೆ ಕರೆತಂದು ಬಿಡ್ತಾರೆ ಅಲ್ಲಿರುವ ಸಹೋದರಗಳು. ಬೇರಿಯಾ ಪಟ್ಟಣದಲ್ಲಿ ಇವರು ಪ್ರವೇಶ ಆಗಿದ ತಕ್ಷಣನೇ ಅಲ್ಲಿ ಪೌಲು ಅಲ್ಲಿರುವ ಸಭಾಮಂದಿರಗಳನ್ನ ಹುಡುಕಿ ಆ ಒಂದು ಸಭಾಮಂದಿರದಲ್ಲಿ ಅವರು ಪ್ರವೇಶಿಸ್ತಾರೆ ಅಂತ ನಾವು ನೋಡ್ತೀವಿ. ಸೊ ಆ ಸಭಾಮಂದಿರ ಅಂತ ಹೇಳುವಾಗ ಯಹೂದ್ಯರು ವಿಶೇಷವಾಗಿ ಯಾವ ಒಂದು ಮನಸ್ಥಿತಿಯಲ್ಲಿ ಇದ್ರು ಅಂತ ನೋಡ್ಬೇಕಾದ್ರೆ ತುಂಬಾ ಒಂದು ಒಳ್ಳೆಯ ಸಾಕ್ಷಿಯನ್ನ ಕೊಡ್ತಾರೆ. ಬೇರಿಯಾ ಪಟ್ಟಣದ ಯಹೂದ್ಯ ಸಹೋದರರಿಗೆ ಒಂದು ಒಳ್ಳೆ ಸಾಕ್ಷಿಯನ್ನ ಕೊಡ್ತಾರೆ ಅಲ್ವಾ. ಅಲ್ಲಿ ಕೊಡುವಾಗ 11ನೇ ವಚನದಲ್ಲಿ ಈಗ ಸಿಸ್ಟರ್ ಓದಿದಾಗ ನಾವು ನೋಡಿದ್ವಿ, ಅವರು ಶುದ್ಧವಾದ ಹೃದಯದಿಂದ ಅಂತ ಬರೀತಾರೆ. ಯಾವುದೇ ರೀತಿಯ ಕಲ್ಮಶ, ಯಾವುದೇ ರೀತಿಯ ನಿಷ್ಠೂರಗಳು, ಯಾವುದೇ ರೀತಿಯ ಅಂತಸ್ತು ಅಥವಾ ಯಾವುದೇ ರೀತಿಯ ಪೊಸಿಷನ್ನು,
ನಾನು ದೊಡ್ಡೋನು ಅಲ್ವಾ, ಈ ರೀತಿಯ ನಾಯತ್ವದ ಒಂದು ವಿಷಯ ಇಲ್ಲ ಅಲ್ವಾ. ಈ ಎಲ್ಲಾ ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಈ ಈ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಎಲ್ರಿಗಿಂತ ಮುಂದಾಗಿ ನಾನು ಇರಬೇಕು ಅನ್ನುವ ಒಂದು ಸ್ವಭಾವಗಳು ಸಾಮಾನ್ಯವಾಗಿ ನಾಯಕರಲ್ಲಿ ಇರೋದನ್ನ ನಾವು ನೋಡ್ತೀವಿ ಅಲ್ವಾ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಆ ವಚನವನ್ನ ಇನ್ನೊಂದ್ಸರಿ ಓದೋಣ ಸಿಸ್ಟರ್ ಪ್ಲೀಸ್. 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ನೋಡ್ರಿ ಸಹೋದರ, ಇದು ಆ ಬೇರಿಯ ಪಟ್ಟಣದವರ ಒಂದು ವಿಶೇಷವಾದ ಒಂದು ಗುಣ. ಅಲ್ಲಿ ನೋಡ್ತೀವಿ, ಥೆಸಲೋನಿಕ ಪಟ್ಟಣದಲ್ಲಿರುವಂತ ಯಹೂದ್ಯರನ್ನ ನಾವು ಹೋಲಿಕೆ ಮಾಡಿದ್ರೆ ಇವರು ಸದ್ಗುಣರಾಗಿದ್ರು ಅಂತ ಹೇಳ್ತಾರೆ, ಒಳ್ಳೆ ಮನಸ್ಥಿತಿಯಲ್ಲಿದ್ದವರು ಅಂತ ಹೇಳ್ತಾರೆ. ಅದು ಮಾತ್ರವಲ್ಲ, ಶುದ್ಧವಾದ ಹೃದಯದಿಂದ ಒಬ್ರು ಮಾತಾಡಿದಾಗ ಶುದ್ಧ ಹೃದಯದಿಂದ ಅದನ್ನ ಕೇಳಿದ್ರು. ತುಂಬಾ ಮುಖ್ಯ. ಶುದ್ಧ ಹೃದಯದಿಂದ ಕೇಳೋದು ಮಾತ್ರ ಅಲ್ಲ, ಅದು ಕೇಳಿದ ನಂತರ ದೇವರ ವಾಕ್ಯವು ಇದಕ್ಕೆ ಅನುಗುಣವಾಗಿ ಇದೆಯಾ ಅಂತ ಪರಿಶೀಲನೆ ಮಾಡುವ ಒಂದು ಗುಣಾತಿಶಯಗಳು ಇವರಲ್ಲಿ ಇತ್ತು ಅಂತ ನಾವು ನೋಡ್ತೀವಿ ಅಲ್ವಾ. ತುಂಬಾ ಒಂದು ಒಳ್ಳೆಯ ಒಂದು ವಿಷಯ ಇದರಲ್ಲಿ. ಸೊ ಈ ಒಂದು ಕಾರ್ಯಗಳ ಒಂದು ವಿಷಯವನ್ನ ನೋಡುವಾಗ ನಾವು ಕೂಡ ಈ ರೀತಿಯ ಯಥಾರ್ಥ ಮನಸ್ಸುಳ್ಳವರಾಗಿ ಇರಬೇಕು ಅಂತ ಈ ಬೇರಿಯ ಪಟ್ಟಣದ ಜನರಿಂದ ಅಥವಾ ಆ ಒಂದು ವ್ಯಕ್ತಿಗಳಿಂದ ನಾವು ತಿಳ್ಕೊಳ್ಳುವ ಒಂದು ವಿಷಯ ತುಂಬಾ ಮುಖ್ಯವಾಗಿದೆ ಅಲ್ವಾ. ಸೊ ಯಾವುದೋ ಒಂದು ನಂಬಿಕೆಯ ವಿಷಯ, ವಿಶ್ವಾಸದ ವಿಷಯ, ಇದೆಲ್ಲ ಕೇಳಬೇಕಾದ್ರೆ ಅದನ್ನ ಒಳ್ಳೆ ಅಥವಾ ಶುದ್ಧವಾದ ಹೃದಯದಿಂದ ಅದನ್ನ ಕೇಳಬೇಕು. ಶುದ್ಧವಾದ ಹೃದಯದಲ್ಲಿ ಕೇಳಿದ ನಂತರ ಅದನ್ನ ಯಾವ ರೀತಿ ಅದನ್ನ ಮನಸ್ಸಿಗೆ ತಂದ್ಕೋಬೇಕಾದ್ರೆ ಆ ಮಾತನಾಡಿದುವ ಮಾತು ಮತ್ತೆ ದೇವರ ಸಂಕಲ್ಪ ಅಥವಾ ದೇವರ ವಾಕ್ಯ ಇದಕ್ಕೂ ಇದು ಅನುಗುಣವಾಗಿದೆಯಾ ಅಂತ ಪರಿಶೀಲನೆ ಮಾಡೋರಾಗಿದ್ರಂತೆ ಯಾರು? ಬೇರಿಯ ಪಟ್ಟಣದವರು. ಸೊ ನಾವು ಕೂಡ ಇದೇ ಒಂದು ಹಂಗಿನಲ್ಲಿ ಅಥವಾ ಇದೇ ರೀತಿಯ ಮನಸ್ಥಿತಿಯಲ್ಲಿ ನಾವು ಇರಬೇಕು ಅಂತಾನೆ ದೇವರು ಈ ಸತ್ಯದ ಒಂದು ವಿಚಾರವನ್ನ ನಮ್ಮಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಅಲ್ಲಿ ನಾವು ನೋಡುವಾಗ ಎಲ್ಲಾ ಸಭಾಮಂದಿರಗಳಲ್ಲಿ ಯಹೂದ್ಯರ ಒಂದು ಬಯಕೆ, ಯಹೂದ್ಯರ ಒಂದು ನಡವಳಿಕೆ ಯಾವ ರೀತಿ ಇತ್ತು ಅಂದ್ರೆ, ಯಹೂದ್ಯನಂತ ಪೌಲನನ್ನ ಮಾತಾಡಕ್ ಬಿಟ್ರು, ಅವರು ಮಾತನಾಡುವ ವಿಷಯಗಳು ದೇವರ ಗ್ರಂಥದಿಂದ ಅಥವಾ ಯಹೂದ್ಯರ ಪವಿತ್ರ ಗ್ರಂಥದಿಂದ ಅಥವಾ ಅಲ್ಲಿರುವಂತ ತೋರಾ, ಅಲ್ಲಿರುವಂತ ಇನ್ನೂ ಅನೇಕ ಪುಸ್ತಕಗಳು ಅಲ್ಲಿ ನೋಡ್ಬೇಕಾದ್ರೆ ಕೀರ್ತನೆ, ಅಲ್ಲಿರುವಂತ ಎಲ್ಲಾ ವಿಷಯಗಳು ಈ ಅವರು ಮಾತನಾಡುವ ಕಾರ್ಯಗಳು ಅಲ್ಲಿ ಅದಕ್ಕೆ ಅನುಸಾರವಾಗಿದೆಯಾ ಅಂತ ಅವರು ಪರಿಶೀಲನೆ ಮಾಡೋದಕ್ಕೂ ಕೂಡ ಅವರು ಏನ್ ಮಾಡಿಲ್ಲ ರೀ, ಪ್ರಯತ್ನಗಳನ್ನ ಮಾಡಿಲ್ಲ. ಅವ್ರು ಏನ್ ನಂಬಿದ್ರೋ ಆ ನಂಬಿಕೆಗೆ ವಿರುದ್ಧವಾಗಿ ಒಂದಷ್ಟು ಕೂಡ ಇದ್ರು ಅವ್ರು ಅಲ್ಲಿಂದ ಅವ್ರನ್ನ ಏನ್ ಮಾಡಿದ್ರಿ, ಅಲ್ಲಿಂದ ಓಡಿಸಿರೋ ವಿಷಯಗಳನ್ನ ನಾವು ನೋಡಿದ್ವಿ. ಆದ್ರೆ ಬೇರಿಯ ಪಟ್ಟಣದ ಜನರು ಸ್ವಲ್ಪ ವಿಶೇಷವಾದವರು ಅಂತ ಬರೀತಾರೆ. ಸೊ ಇಲ್ಲಿ ಎರಡು ವಿಷಯವನ್ನ ಸಹೋದರರು ನಮ್ಗೆ ಸ್ವಲ್ಪ ತಿಳುವಳಿಕೆ ಕೊಡ್ತಾರೆ. ಏನು ಎರಡು ವಿಷಯವನ್ನ ತಿಳುವಳಿಕೆ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ಯಾರೇ ಒಬ್ರು ಸತ್ಯದ ಅಥವಾ ದೇವರ ವಾಕ್ಯದಿಂದ ವಿಷಯಗಳನ್ನ ಅವರು ಹಂಚಿಕೊಳ್ಳುವಾಗ ಅದನ್ನ ಶುದ್ಧವಾದ ಹೃದಯದಲ್ಲಿ ಅದನ್ನ ನಾವು ಗ್ರಹಿಸ್ಕೊಂಡು ಅದಾದ ನಂತರ ಸತ್ಯವೇದದಲ್ಲಿ ಈ ವಿಷಯಗಳು ಹೋಲಿಕೆ ಮಾಡಿ ಆ ಒಂದು ಹೋಲಿಕೆಯಲ್ಲಿ ಎಲ್ಲಾನು ಸರಿಯಾದದ್ದು ಅಂತ ಪರಿಶೀಲನೆ ಮಾಡೋದು ನಮ್ಮ ಒಬ್ಬೊಬ್ಬರ ಕರ್ತವ್ಯ ಅಂತ ನಾವು ಮುಂಚಿತವಾಗಿ ಈ ವಿಷಯಗಳನ್ನ ನೋಡ್ಕೋಬೇಕು. ಸೊ ಆ ಒಂದು ವಿಚಾರ ನಮ್ಮಲ್ಲಿ ಇರಬೇಕಾದ್ರೆ ಬೇರೆ ಸಭೆಯ ಹಿರಿಯರು,
ಸಭೆಯನ್ನ ನಡೆಸೋರು ಮಾತ್ರ ಈ ವಿಷಯದಲ್ಲಿ ಗಮನ ಕೊಡೋದಲ್ಲ. ಪ್ರತಿಯೊಂದು ಸಹೋದರ ಸಹೋದರಿಯರು ಈ ಪರಿಶೀಲನೆಯನ್ನೇ ಮಾಡೋದಕ್ಕೆ ದೇವರು ಎಲ್ರಿಗೂ ಒಂದೇ ರೀತಿಯ ಪವಿತ್ರಾತ್ಮವನ್ನ ಕೊಟ್ಟಿದ್ದಾರೆ, ಒಂದೇ ರೀತಿಯ ಸತ್ಯವನ್ನ ಕೊಟ್ಟಿದ್ದಾರೆ ಅಲ್ವಾ. ಗ್ರಹಿಸ್ಕೊಳ್ಳೋ ವಿಷಯಗಳಲ್ಲೂ ಸ್ವಲ್ಪ ಕಡಿಮೆ ಜಾಸ್ತಿ ಇರ್ಬೋದು, ಆದ್ರೆ ಪವಿತ್ರಾತ್ಮದ ಅನುಗ್ರಹ ಒಂದೇ, ಸತ್ಯದ ಬೆಳಕು ಒಂದೇ. ಸೊ ಅಷ್ಟು ದೇವರು ನಮಗೆ ಮಾಡಿದಾಗ ನಾವೇನ್ ಮಾಡ್ಬೇಕಾದ್ರೆ ದೇವರ ವಾಕ್ಯವನ್ನ ಏನ್ ಮಾಡ್ಬೇಕ್ರಿ, ತುಂಬಾ ಹೆಚ್ಚಾಗಿ ನಮ್ಮ ಹೃದಯದ ಅಳಿಗೆಯಲ್ಲಿ ಅದನ್ನ ಯಾವಾಗ್ಲೂ ಅದು ಏನ್ ಮಾಡ್ಬೇಕ್ರಿ, ರೆಡಿಯಾಗಿ ಇಟ್ಟಿರ್ಬೇಕು. ಯಾಕಂದ್ರೆ ಈ ವಿಚಾರದಲ್ಲಿ ಒಂದು ವೇಳೆ ನಾವು ತಪ್ಪಿದ್ರೆ ಯಾರು ಏನೇ ಹೇಳಿದ್ರು ನಾವು ಕೇಳಕ್ಕೆ ತಯಾರಾಗಿರಬಾರ್ದು. ಕೇಳೋಕ್ಕೆ ತಯಾರಾಗಿದ್ರು ಕೂಡ ಅದನ್ನ ಪರಿಶೀಲನೆ ಮಾಡುವ ಒಂದು ಗುಣಮಟ್ಟ ನಮ್ಮಲ್ಲಿ ಇರಬೇಕು ಸಹೋದರ ಸಹೋದರರೇ. ಸೊ ಇದು ತುಂಬಾ ಮುಖ್ಯವಾಗಿ ನಮಗೆ ಈ ಪಾಠದಲ್ಲಿ ತಿಳಿಸ್ತಾರೆ. ಸೊ ನಾವು ಈ ಸತ್ಯದ ಬೆಳಕಿಗೆ ಬರೋದಕ್ಕೆ ಮುಂಚೆ ನಾನಾ ರೀತಿಯ ಪಂಗಡಗಳಲ್ಲಿ ಇದ್ದಿರ್ಬೋದು, ನಾನಾ ರೀತಿಯ ನಂಬಿಕೆ ನಮ್ಮಲ್ಲಿ ಇದ್ದಿರ್ಬೋದು. ಆದರೆ ಆ ನಂಬಿಕೆ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಯಾರಾದ್ರೂ ದೇವರ ಜನರು ಅಥವಾ ಬೋಧನೆ ಮಾಡುವವರು ಏನೆಲ್ಲ ಹೇಳ್ತಾರೋ ಎಲ್ಲಾನು ಸರಿಯಾಗೇ ಇರಬೇಕು ಅಂತ ತಪ್ಪಾದ ಕಲ್ಪನೆಯಲ್ಲಿ ಆ ಮಾತುಗಳನ್ನ ಕೇಳಿ ನಾವು ನಂಬಿಕೆ ವಿಶ್ವಾಸ ಇಟ್ಟಿರುವ ಒಂದು ಕಾಲ ಸಮಯ ಇತ್ತು. ಎಲ್ರೂ ಆ ರೀತಿಯಲ್ಲಿ ಇದ್ವಿ ಅಲ್ವಾ. ಸಭೆಯನ್ನ ನಡೆಸುವ ಪಾಸ್ಟರು, ಸಭೆಯನ್ನ ಏನ್ರಿ ಅಲ್ಲಿ ಆ ಒಂದು ಸ್ಟೇಜ್ ಇಂದ ಬರುವಂತ ಎಲ್ಲಾ ಮಾತುಗಳು ದೇವರ ಏನ್ರಿ ಗ್ರಂಥದಲ್ಲೇ ಇರಬೇಕು ಅಂತ ನಂಬ್ತಾ ಇದ್ವಿ ಅಷ್ಟೇ, ಆದ್ರೆ ಅದನ್ನ ಪರಿಶೀಲನೆ ಮಾಡ್ತಾ ಇರ್ಲಿಲ್ಲ. ಇದು ನಾವು ಈ ಸತ್ಯದ ಬೆಳಕಿಗೆ ಬಂದ ನಂತರ ಈ ವಿಚಾರದಲ್ಲಿ ತುಂಬಾ ಜಾಗ್ರತೆಯಿಂದ ಇರಬೇಕು. ಬೇರಿಯಾ ಪಟ್ಟಣದವರ ತರ ನಮ್ಮ ಜಾಗ್ರತೆ ಇರಬೇಕು. ಯಾವುದೇ ಒಂದು ವಿಚಾರ ತುಂಬಾ ಪ್ರಬಲವಾಗಿರುವ ಸಹೋದರ ಕೂಡ ಮಾತಾಡಿದ್ರೆ ಅದನ್ನ ಕೇಳಿ ನಾವು ಅದಾದ ನಂತರ ಸಮಾಧಾನವಾಗಿ ನಾವು ಕೂತು ನಮ್ಮ ಅನುದಿನದ ಏನ್ರಿ ಸತ್ಯವೇದವನ್ನ ನಾವು ಧ್ಯಾನ ಮಾಡುವ ಸಮಯದಲ್ಲಿ ಅವರು ಹೇಳಿದ್ದಕ್ಕೂ ಸತ್ಯವೇದಕ್ಕೂ ಹೋಲಿಕೆಯನ್ನ ಮಾಡುವ ಒಂದು ವಿಷಯವನ್ನ ಆವಾಗ ನಾವು ಮಾಡಿದ್ರೆ ನಮ್ಮ ಒಂದು ವಿಷಯದಲ್ಲಿ ಎಲ್ಲೂ ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ಇರ್ತೀವಿ ವಿನಃ ಅದರಿಂದ ನಾವು ದೂರ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಇನ್ನೊಂದು ವಿಚಾರವಾಗಿ ಏನ್ ನೋಡ್ಬೇಕಂದ್ರೆ, ಈ ಒಂದು ಕೇಳಿರುವ ವಿಷಯವು ಸರಿಯಾದದ್ದ, ದೇವರ ಸಂಕಲ್ಪ ಒಳಗೆ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು ಅಂತ ನೋಡ್ಬೇಕಾದ್ರೆ ದೇವರ ವಾಕ್ಯದ ಅರಿವು ನಮ್ಮಲ್ಲಿರ್ಬೇಕು. ದೇವರ ಯೋಜನೆಯ ಒಂದು ವಿಚಾರ ನಮಗೆ ಗೊತ್ತಿರಬೇಕು ಅಲ್ವಾ. ಯಾಕೆ ಅಂದ್ರೆ ಈಗ ನಮ್ಗೆಲ್ರಿಗೂ ಗೊತ್ತು, ಒಂದು ಚಿನ್ನವನ್ನ ನಾವು ತಗೊಂಡೋಗಿ ಯಾರಾದ್ರೂ ಒಬ್ಬ ವ್ಯಕ್ತಿ ಹತ್ರ ನಾವು ಅದನ್ನ ಏನ್ರಿ ಖರೀದಿ ಮಾಡೋದಲ್ಲ, ಅಲ್ಲಿ ನಾವು ಸೇಲ್ ಮಾಡಕ್ಕೆ ಅದನ್ನ ಇಟ್ರೆ ಆ ವ್ಯಕ್ತಿ ಏನಂತ ನೋಡ್ತಾನಂದ್ರೆ ಅವನ ಹತ್ರ ಒಂದು ಕಲ್ಲಿರ್ತದೆ. ಈಗೆಲ್ಲ ಸುಮಾರು ಏನ್ರಿ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದ್ಬಿಡ್ತು ಅದನ್ನ ಟೆಸ್ಟ್ ಮಾಡಕ್ಕೆ ಅಲ್ವಾ. ಆದ್ರೆ ಆ ಸಮಯದಲ್ಲಿ ಏನ್ ಮಾಡೋರು ಅಂದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಕೂಡ ಏನ್ ಮಾಡೋರು ಅಂದ್ರೆ ಒಂದು ಕಲ್ಲನ್ನ ತಗೊಂಡು, ಅದು ವಿಶೇಷವಾದ ಒಂದು ಕಲ್ಲಾಗಿತ್ತು, ಅದರ ಮೇಲೆ ಒರೆಸಿ ನೋಡೋರು ಅಲ್ವಾ. ಅದರ ಮೇಲೆ ಒರೆಸಿ ನೋಡಿ ಇದು ನಿಜವಾಗಿನೂ ಬಂಗಾರನೇ ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ ಆ ಒಂದು ಕಲ್ಲನ್ನ ಇಟ್ಕೊಂಡಿದ್ರು. ಇದನ್ನ ಇಂಗ್ಲಿಷಲ್ಲಿ ಟಚ್ ಸ್ಟೋನ್ ಅಂತ ಹೇಳ್ತೀವಿ, ಟಚ್ ಸ್ಟೋನ್ ಅಂತ. ಇದರ ವಿಶೇಷತೆ ಏನಂದ್ರೆ ಸಹೋದರರೇ, ಈ ಒಂದು ಕಲ್ಲು ಆ ಒಂದು ಬಂಗಾರದ ಒಂದು ಸ್ಟ್ಯಾಂಡರ್ಡ್ನ ಅಥವಾ ನಿಜವಾದದ್ದ ಸುಳ್ಳಾದದ್ದ ಅಂತ ಹೇಳಿ ಅದು ಟೆಸ್ಟ್ ಮಾಡಬೇಕಾದ್ರೆ ಈ ಕಲ್ಲು ಬೇಕಾಗಿತ್ತು. ಇದೇ ರೀತಿಯಲ್ಲಿ ಸಹೋದರರೇ, ನಾವು ಕೇಳುವಂತ ಒಂದೊಂದು ವಾಕ್ಯಗಳು ಅದು ಯಾರಿಂದಾದ್ರೂ ನಾವು
ನಾವು ಏನ್ರಿ ನಮ್ಮ ಸಹೋದರಗಳು ಮಾತನಾಡುವ ಎಲ್ಲಾ ವಿಚಾರಗಳಿರ್ಲಿ, ಎಷ್ಟೇ ಒಂದು ಪ್ರಬಲವಾದ ಸಹೋದರನಿರ್ಲಿ, ಆ ಮಾತುಗಳನ್ನ ಆಡಿದಾಗ ನಾವು ಯಾವುದನ್ನ ಇಟ್ಟು ಒರೆಸು ನೋಡಬೇಕು, ಇದು ಸರಿಯಾದದ್ದ, ಸೂತಕವಾದದ್ದ, ಅಥವಾ ದೇವರ ಸಂಕಲ್ಪಕ್ಕೆ ಅನುಗುಣವಾಗಿದೆಯಾ ಅಂತ ಯಾವುದನ್ನ ಇಟ್ಟು ನೋಡ್ಬೋದಂದ್ರೆ ದೇವರ ವಾಕ್ಯದ ಅಡಿಯಲ್ಲಿನೇ ಇದನ್ನ ನೋಡ್ಬೇಕು. ದೇವರ ಸಂಕಲ್ಪದ ಅಡಿಯಲ್ಲೇನೆ ಇದನ್ನ ಇಟ್ಟು ನೋಡ್ಬೇಕು. ದೇವರ ಯೋಜನೆಯಲ್ಲಿ ಅಥವಾ ದೇವರ ಒಂದು ಪ್ಲಾನ್ ಇದೆಯಲ್ಲ, ಗಾಡ್ಸ್ ಪ್ಲಾನ್, ಇದರಲ್ಲಿ ಇದು ಹೋಲಿಕೆ ಆಗ್ತಾ ಇದೆಯಾ ಅಂತ ನೋಡೋದಕ್ಕೆ ಆ ರೀತಿಯ ಒಂದು ಕಲ್ಲನ್ನ ಒರೆಸಿ ನೋಡುವ ಒಂದು ವಿಷಯ ಇದೆಯಲ್ಲ, ಅದೇ ತರ ನಮ್ಮ ಮನಸ್ಸಲ್ಲಿ ದೇವರ ಒಂದು ವಾಕ್ಯಗಳು ನಮಗೆ ಏನಾಗಿರ್ಬೇಕ್ರಿ, ರೆಡಿಯಾಗಿರ್ಬೇಕು. ಆ ದೇವರ ವಾಕ್ಯವನ್ನ ಇಟ್ಟನೆ ಯಾರು ಮಾತಾಡಿದ್ರು ಅದನ್ನ ಹೋಲಿಕೆ ಮಾಡಿ ನಾವು ಚೆಕ್ ಮಾಡಬೇಕು, ಇದು ಸರಿಯಾದದ್ದ ಅಂತ ಕೂಡ ನಾವು ನೋಡ್ಬೇಕು ಸಹೋದರ. ಸೊ ಅದರಿಂದ ಈ ಬೇರಿಯಾ ಪಟ್ಟಣದ ಮನಸ್ಥಿತಿ ನಾವು ಯಾವಾಗ್ಲೂ ರೂಪಿಸ್ಕೊಳ್ಬೇಕು ಸಹೋದರ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಬರಲ್ಲ. ಯಾಕಂದ್ರೆ ನಾವು ನಾನಾ ಪಂಗಡಗಳಲ್ಲಿ ನಾನಾ ರೀತಿಯ ಒಂದು ಪಾಸ್ಟರ್ಗಳ ಕೆಳಗೆ ಅವರೇ ದೇವರು ಅಂತ ಹೇಳಿ ನಂಬಿ ನಾವು ಬದುಕ್ತಾ ಇದ್ವಿ ಎಷ್ಟೋ ವರ್ಷ ಕಾಲ ಅಲ್ವಾ. ಅವರು ಹೇಳ್ಬಿಟ್ರೆ ಅದು ನಿಜವಾದದ್ದೇ ಅಂತ ಹೇಳಿ ಆ ನಂಬಿಕೆಯಲ್ಲಿ ಬದುಕ್ತಾ ಇದ್ದಿದ್ದು ಅನೇಕ ವರ್ಷಗಳು. ಅದರಿಂದ ಅದನ್ನ ಬಿಟ್ಟು ಆಚೆ ಬಂದು ಸ್ವಯಂ ನಾನೇ ಕೂತು ವಿಚಾರಗಳು ಹಿಂಗಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ದೇವರು ನಮ್ಮನ್ನ ಈ ಸಭೆಯ ಒಂದು ಕರೆಯಲ್ಲಿ ನಮಗೆ ಆತನ ಪವಿತ್ರಾತ್ಮವನ್ನ ಕೊಟ್ಟು ನಮ್ಮ ಮನೋನೇತ್ರಗಳನ್ನ ತೆರೆದು ನಾವು ದೇವರ ವಾಕ್ಯವನ್ನ ಪರಿಶೀಲನೆ ಮಾಡಿ ನಾವು ನಮ್ಮ ನಂಬಿಕೆಯನ್ನ ಬಿಗಿಯಾಗಿ ಇಟ್ಕೊಳ್ಳೋದಕ್ಕೆ ದೇವರು ನಮಗೆ ಎಲ್ಲಾ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಹಂಗಿರುವಾಗ ನಾವು ಮೋಸ ಹೋಗೋದಕ್ಕೆ ಸಾಧ್ಯವಿಲ್ಲ. ಈ ಬೇರಾ ಪಟ್ಟಣ ತರ ಫಸ್ಟ್ ನಮ್ಮಲ್ಲಿ ಏನಿರ್ಬೇಕಂದ್ರೆ ಶುದ್ಧವಾದ ಹೃದಯ ಇರಬೇಕು ಅಲ್ವಾ. ಯಾವುದೇ ರೀತಿಯ ಒಂದು ಕೊಳಕು, ಯಾವುದೇ ರೀತಿಯ ಒಂದು ತಪ್ಪಾದ ಕಲ್ಪನೆಗಳು ಮಾಡುವಂತ ಹೃದಯ ಅಲ್ವಾ. ಎಲ್ಲರನ್ನೂ ತಪ್ಪಾದ ದೃಷ್ಟಿಯಲ್ಲೇ ನೋಡುವಂತ ವಿಷಯ, ಇದೆಲ್ಲ ಯಾವಾಗ್ಲೂ ನಮ್ಮಲ್ಲಿ ಇರಬಾರ್ದು. ಯಾಕಂದ್ರೆ ಶುದ್ಧವಾದ ಹೃದಯದಲ್ಲೇ ದೇವರ ವಾಕ್ಯಗಳು ನೆಲೆಗೊಳ್ಳುವಂತ ಒಂದು ವಿಚಾರವನ್ನ ನಾವು ನೋಡ್ಬೇಕು ಸಹೋದರರೇ. ಸೊ ಅದರಿಂದ ಅಲ್ಲಿ ಆ ಸದ್ಗುಣ ಅನ್ನೋದು ಕೂಡ ತುಂಬಾ ಮುಖ್ಯವಾದ ಒಂದು ಅಂಶವಾಗಿದೆ. ಸದ್ಗುಣರಾಗಿದ್ರು ಮತ್ತೆ ಅಲ್ಲಿ ಶುದ್ಧವಾದ ಹೃದಯದಲ್ಲಿ ಇದ್ರು. ಈ ಎರಡು ವಿಚಾರ ನಾವು ಯಾವಾಗ್ಲೂ ಇದರ ಮೇಲೆ ನಮ್ಮ ಗಮನ ಇರಬೇಕು ಸಹೋದರರೇ. ಸೊ ಅದಾದ ನಂತರ ಈ ಒಂದು ಬೇರಿಯಾ ಪಟ್ಟಣದವರ ಒಂದು ಇಂಟ್ರಡಕ್ಷನ್ ಕೊಟ್ಟ ನಂತರ ಅಲ್ಲಿ ಯಾವ ರೀತಿ ಆ ಬೇರಿಯಾ ಪಟ್ಟಣದಲ್ಲಿ ಸಾಕ್ಷಿಯ ವಿಚಾರಗಳು ನಡೀತು ಅಂತ ನೋಡ್ಬೇಕಾದ್ರೆ 17ನೇ ಅಧ್ಯಾಯ 2ನೇ ವಚನವನ್ನ ನೋಡೋಣ. 17ನೇ ಅಧ್ಯಾಯ 2ನೇ ವಚನ. ಅವರು ಮಾರ್ಗ ಹಿಡಿದು ಅಪೋಲನ ಎಂಬ ಊರುಗಳನ್ನು ದಾಟಿ ಥೆಸಲೋನಿಕೆಗೆ ಬಂದರು. 17:12 ಹೀಗಿರಲಾಗಿ ಅವರಲ್ಲಿ ಬಹಳ ಮಂದಿ ನಂಬಿದರು. ಅದಲ್ಲದೆ ಕುಲೇನ್ಯರಾದ ಗ್ರೀಕ್ ಹೆಂಗಸರಲ್ಲಿ ಗಂಡಸರಲ್ಲಿಯೂ ಅನೇಕರು ನಂಬಿದರು. ನೋಡ್ರಿ, ಇಲ್ಲಿ ನಾವು ನೋಡುವಾಗ ಬೇರಿಯಾ ಪಟ್ಟಣದಲ್ಲಿ ಬಂದು ಅನೇಕ ವಿಚಾರಗಳನ್ನ ತಿಳಿಸುವಾಗ ಸಹೋದರರೇ, ಆ ಬೇರಿಯಾ ಪಟ್ಟಣದಲ್ಲಿ ಯಹೂದ್ಯರು ಅಲ್ಲಿ ಸಭಾಮಂದಿರಗಳಲ್ಲಿ ಇದ್ರೂ ಕೂಡ ಅಲ್ಲೂ ಕೂಡ ಎಷ್ಟೋ ಗ್ರೇಕ ಒಂದು ನಂಬಿಕೆಯಲ್ಲಿರುವಂತ ಜನ ಆ ಸಭಾಮಂದಿರದಲ್ಲಿ ಯಹೂದ್ಯರ ಒಂದು ಧರ್ಮವನ್ನ ಸ್ವೀಕಾರ ಮಾಡಿ ಅಲ್ಲಿ ಇದ್ದಿರುವಂತ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತೀವಿ. ಸೊ ಗ್ರೇಕರು ಯಾವ ರೀತಿಯ ಗುಣವನ್ನ ಹೊಂದಿದ್ದವರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇವರು ಜ್ಞಾನವನ್ನ ಹುಡುಕುವ ಜನರಾಗಿದ್ರು ಅಲ್ವಾ. ಅದಕ್ಕೆ ಯೇಸು ಸ್ವಾಮಿ ಕೂಡ ಒಂದ್ ಕಡೆ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಗ್ರೇಕರು ಜ್ಞಾನವನ್ನ ಹುಡುಕುವ ಒಂದು ಜನರಾಗಿರೋದ್ರಿಂದ
ಪೌಲನ ಮಾತುಗಳನ್ನ ಪರಿಶೀಲನೆ ಮಾಡಿ ಅದನ್ನ ಸ್ವೀಕಾರ ಮಾಡಿರುವ ಜನರಲ್ಲಿ ಅನೇಕ ಗ್ರೇಕರಿದ್ರು, ಅದರಲ್ಲೂ ಕೂಡ ಗ್ರೇಕ ಸ್ತ್ರೀಯರಿದ್ರು ಅಂತ ಬರೀತಾರೆ ಅಲ್ವಾ. ಆ ಪುರುಷರು ಕಡಿಮೆ ಇದ್ರು ಕೂಡ ಅದರಲ್ಲಿ ತುಂಬಾ ನಂಬಿಕೆ ಇಟ್ಟು ಬಂದವರು ಗ್ರೇಕ ಸ್ತ್ರೀಯರಾಗಿದ್ರು ಅಂತ ಕೂಡ ಬರೀತಾರೆ. ಸೊ ನೋಡಿ, ಫಿಲಿಪ್ಪ ಪಟ್ಟಣದಲ್ಲಿ ನೋಡಿದ್ವಿ, ಥೆಸ್ಲೋನಿಕ ಪಟ್ಟಣದಲ್ಲಿ ನೋಡಿದ್ವಿ, ಈಗ ಬೇರಿಯಾ ಪಟ್ಟಣದಲ್ಲಿ ನೋಡ್ತಾ ಇದ್ವಿ. ಪೌಲ್ ಮತ್ತೆ ಸೀಲಾ ಮತ್ತೆ ತಿಮೋತಿಯು 3 ಜನ ಕೂಡ ಈಗ ಈ ಪಟ್ಟಣಗಳಿಗೆ ಬರ್ತಾ ಇದ್ದಾರೆ. ತಿಮೋತಿ ಎಲ್ಲಿ ಬಂದ್ರು ಅಂತ ನಮ್ಗೆ ಗೊತ್ತಿದೆ, ಯಾವ ಪಟ್ಟಣದಿಂದ ತಿಮೋತಿ ಏನ್ರಿ ಪೌಲ್ ಮತ್ತೆ ಸೀಲನ ಜೊತೆ ಬಂದ್ರು ಅಂತ ಕೂಡ ನಾವು ನೋಡಿದ್ವಿ ಆಗ್ಲೇ. ಸೊ ಈಗ ಈ 3 ಜನನು ಬರುವಾಗ ಸಹೋದರರೇ ಅಲ್ಲಿ ಏನು ಅಂತ ನೋಡ್ಬೇಕಾದ್ರೆ ಇವರಿಗೆ ಅತಿ ಹೆಚ್ಚಾದ ಹಿಂಸೆ ಸಂಕಟ ಬಂದಿದ್ದೇ ಯಹೂದ್ಯರಿಂದಲೇ ಅಲ್ವಾ, ಬೇರೆ ಯಾರಿಂದಲೂ ಇಲ್ಲ. ಯಹೂದ್ಯರಿಂದಲೇ ಅತಿ ಹೆಚ್ಚಾದ ಸಂಕಟಗಳು ಇವರು ಏನ್ ಮಾಡಬೇಕಾಗಿತ್ತು, ಫೇಸ್ ಮಾಡಬೇಕಾಗಿತ್ತು. ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಸಹೋದರರೇ ಅಲ್ಲಿ ಗ್ರೇಕರಾಗಿದ್ರು ಕೂಡ ಅವರು ಅರಿವಿನ ಹಿಂದೆ ಹೋಗುವಂತರಾಗಿದ್ರು. ನಾಲೆಡ್ಜ್ ತುಂಬಾ ಅವ್ರಿಗೆ ಇಷ್ಟವಾದ ಒಂದು ವಿಷಯವಾಗಿತ್ತು ಅಲ್ವಾ. ಸೊ ಆ ರೀತಿಯ ಒಂದು ಮನಸ್ಥಿತಿ ಇರುವಾಗ ಈ ಅಪೋಸಲ್ಸ್ ಪೌಲು ಮಾಡುವಂತ ಒಂದಷ್ಟು ವಿಚಾರಗಳು ಆಲೋಚನೆ ಮಾಡುವಂತದ್ದಾಗಿದೆ ಅಂತ ಅವರು ಕೂಡ ಈ ವಿಚಾರಗಳನ್ನ ಸ್ವೀಕರಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಇಷ್ಟೆಲ್ಲ ಈಗ ಬೆರಿಯಾ ಪಟ್ಟಣದಲ್ಲಿ ನಡೀತಾ ಇರುವಾಗ ಆವಾಗ ಫೋನ್ ಇರ್ಲಿಲ್ವಲ್ಲ, ಸೊ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಇಷ್ಟು ದಿನಗಳಾದ ನಂತರ ಈಗ ಥೆಸ್ಲೋನಿಕ ಪಟ್ಟಣದಲ್ಲಿರುವ ಯಹೂದ್ಯರು ಯಾರು ಇವರ ಮೇಲೆ ದ್ವೇಷ ಸಾಧಿಸಿ ಅಲ್ಲಿಂದ ಓಡಿಸಿದ್ರೋ ಅವ್ರಿಗೆ ಈಗ ಮಾಹಿತಿ ಹೋಗುತ್ತೆ, ಬೆರಿಯಾ ಪಟ್ಟಣದಲ್ಲಿ ಪೌಲ್ ಅವರ ಒಂದು ಸಾಕ್ಷಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಏನಾಯ್ತ್ರಿ, ಒಂದು ವಿಚಾರ ಅವ್ರಿಗೆ ಸಿಕ್ತು. ಅದನ್ನ ನೋಡ್ಬೇಕಾದ್ರೆ 17ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. 17ನೇ ಅಧ್ಯಾಯ 13ನೇ ವಚನ. ಹದಿನೇಳು 13. ಅನೇಕರು ನಂಬಿದರು. ಪೌಲನು ಓದಿ ಸಿಸ್ಟರ್. ಆದರೆ ಪೌಲನು ಬೆರೋಯದಲ್ಲಿಯೂ ದೇವರ ವಾಕ್ಯವನ್ನು ಪ್ರಸಿದ್ಧಪಡಿಸುತ್ತಾನೆಂಬ ವರ್ತಮಾನವು ಥೆಸಲೋನಿಕದ ಯಹೂದ್ಯರಿಗೆ ತಿಳಿದು ಬಂದಾಗ ಅವರು ಅಲ್ಲಿಗೂ ಬಂದು ಜನರ ಗುಂಪುಗಳನ್ನು ಪ್ರಚೋದಿಸಿ ಕದಡಿದರು. ನೋಡಿದ್ರ? ಸೊ ಇದು ಸಾಮಾನ್ಯವಾಗಿ ಯಹೂದ್ಯರಿಗೆ ಈ ಸಭೆಯ ಆಹ್ವಾನವನ್ನ ದೇವರು ಕೊಟ್ಟರು. ಅದು ಪೆಂಟೆಕೋಸ್ಟ್, ಆ ಒಂದು ಪೆಂಟೆಕೋಸ್ಟ್ ಸಮಯದಿಂದ ಆ ಆಹ್ವಾನ ಪ್ರಾರಂಭವಾಗಿ ಅಪೋಸ್ಲರ ಮೂಲಕ ಸುವಾರ್ತೆ ಈಗ ಸಾರಲ್ಪಡ್ತಾ ಇತ್ತು. ಯಹೂದ್ಯರಿಗೆ ಸಭೆಯ ಆ ಒಂದು ಅಂಗಗಳಾಗೋದಕ್ಕೆ ಅವ್ರಿಗೆ ದೇವರು ಪ್ರಾರಂಭದ ಅವಕಾಶವನ್ನ ಕೊಟ್ಟರು. ಆದರೆ ಅದರಲ್ಲಿ ಅನೇಕ ಯಹೂದ್ಯರು ಈ ಒಂದು ಸುವಾರ್ತೆಗೆ ಎದುರಾಗಿ ನಿಂತರು ವಿನಃ ನಿಜವಾದ ಯಹೂದ್ಯರು, ತುಂಬಾನೇ ಒಂದು ಶುದ್ಧವಾದ ಹೃದಯದ ಯಹೂದ್ಯರು ತುಂಬಾ ಕಡಿಮೆ ಕ್ರಿಸ್ತನ ಸುವಾರ್ತೆಯನ್ನ ಕೇಳಿದ್ರು ಅಂತ ಕೂಡ ನಮಗೆ ಗೊತ್ತಿದೆ. ಸೊ ಈಗ ಏನಾಯ್ತು ಅಂತ ನೋಡ್ಬೇಕಾದ್ರೆ ಥೆಸ್ಲೋನಿಕ ಪಟ್ಟಣದಲ್ಲಿರುವ ಯಹೂದ್ಯರಿಗೆ ಯಾರು ಇವ್ರನ್ನ ದ್ವೇಷಿಸಿದ್ರೋ ಅವರಿಗೆ ಗೊತ್ತಾಗಿ ಅವರೀಗ ತುಂಬಾ ಹತ್ತಿರದಲ್ಲಿರುವ ಬೇರಿಯಾ ಪಟ್ಟಣ ಅಲ್ವಾ, ಈ ಪಟ್ಟಣಕ್ಕೆ ಬಂದು ಅಲ್ಲೂ ಕೂಡ ಒಂದು ಪ್ರಚೋದನೆಯನ್ನ ಅಥವಾ ಒಂದು ದೊಡ್ಡ ಒಂದು ಗಲಭೆಯನ್ನ ಅವರು ಪ್ರಾರಂಭಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ. ಸೊ ಅಲ್ಲಿ ಏನಂದ್ರೆ ಈ ಒಂದು ಯಹೂದ್ಯರಿಗೆ ವಿಶೇಷವಾಗಿ ಪೌಲ್ನ ಯಾವುದೇ ರೀತಿಯಲ್ಲೂ ಕೂಡ ಈತ ಪ್ರಚಾರ ಮಾಡಬಾರ್ದು, ಇವ್ರನ್ನ ಸಾಯಿಸ್ಬೇಕು ಅಂತಾನೆ ಅವರ ಮನಸ್ಸು ಇತ್ತು. ಆದರೆ ರೋಮಾಪುರಿಯ ಆಳ್ವಿಕೆಯಲ್ಲಿರೋದ್ರಿಂದ ಆ ಒಂದು ವಿಷಯವನ್ನ ಇವರು ಸುಲಭವಾಗಿ ಮಾಡೋಕ್ಕಾಗಲ್ಲ. ಅದರಿಂದಾನೇ ಪೌಲನ್ನು ತಪ್ಪಿಸ್ಕೊತಾನೇ ಬಂದ್ರು ದೇವರ ಕೃಪೆಯಿಂದ. ಇಲ್ದಿದ್ರೆ
ಸಹೋದರ ಸಹೋದರರೇ, ಯಾವಾಗ್ಲೂ ಪೌಲನನ್ನ ಕೊಂದಾಕಿರ್ತಾರೆ ಇವರ ಮೇಲೆ ಆಳ್ವಿಕೆ ಮಾಡುವಂತ ರೋಮಾಪುರಿಯ ಅರಸರಿಗೆ ಒಂದಷ್ಟು ಕ್ರಮಬದ್ಧಗಳಿತ್ತು, ಒಂದಷ್ಟು ಕಾನೂನಿತ್ತು. ಆ ಕಾನೂನಿನ ಪ್ರಕಾರ ಇವರು ಯಾವ ಒಂದು ಮನುಷ್ಯರನ್ನ ನ್ಯಾಯ ಅಥವಾ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಕೊಟ್ಟಿರ್ಲಿಲ್ಲ. ಯಹೂದ್ಯರೇ ರೋಮಾಪುರಿಯ ರಾಜರೇ, ಯೋಮಾಪುರಿಯ ಒಂದು ಅರಸರೇ ಇವ್ರನ್ನೆಲ್ಲ ನ್ಯಾಯ ತೀರಿಸ್ಬೇಕು ಅಂತ ಹೇಳಿ ಒಂದು ಕ್ರಮವನ್ನ ಕೊಟ್ಟಿರೋದ್ರಿಂದಾನೆ ಇವ್ರು ಇಷ್ಟು ಕಾಲ ಪೌಲನನ್ನ ಬಿಟ್ರು ಅಂತ ಕೂಡ ನಾವು ನೋಡ್ತೀವಿ. ಆದರೆ ಆ ಒಂದು ಸುವಾರ್ತೆಯ ವಿಷಯವನ್ನ ಈತ ಎಲ್ಲೂ ಮಾತನಾಡಬಾರ್ದು ಅಂತೇಳಿ ಎಷ್ಟೋ ಕಡೆ ಒಡೆದ್ರು, ಎಷ್ಟೋ ಕಡೆ ಹಿಂಸಿಸಿದ್ರು. ಆದ್ರೆ ಕೂಡ ಪೌಲನು ಮತ್ತೆ ಸೀಲ ಅವರ ಪ್ರಯಾಣದಲ್ಲಿ ಅನೇಕ ಪಟ್ಟಣಗಳಿಗೆ ಅವರು ಪ್ರವೇಶಿಸಿದ್ರು. ಅದೇ ರೀತಿಯಲ್ಲಿ ಬೆರಿಯಾ ಪಟ್ಟಣವನ್ನ ಕೂಡ ಪ್ರವೇಶಿಸಿದ್ರು. ಸಹೋದರರೇ, ಯಾವಾಗ ಅಲ್ಲಿ ಬೆರಿಯಾ ಪಟ್ಟಣದಲ್ಲಿ ಎಷ್ಟು ಕಾಲ ಅವಧಿ ಈ ಸುವಾರ್ತೆಯ ವಿಷಯ ನಡೀತು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಒಂದಷ್ಟು ದಿನಗಳು ಅಥವಾ ತಿಂಗಳು ಇದ್ದಿರಬಹುದು. ಅದಾದ ನಂತರ ಈಗ ಅಲ್ಲಿ ಒಂದು ಗೊಂದಲ ಪ್ರಾರಂಭವಾಗ್ತಾ ಇರಂಗೆ ಅಲ್ಲಿರುವಂತ ಸಹೋದರಗಳು ಎಚ್ಚೆತ್ಕೊಂಡು ಪೌಲನನ್ನ ಕಾಪಾಡೋದಕ್ಕೆ ಅಥವಾ ದೇವರ ಸಂಕಲ್ಪದ ಪ್ರಕಾರ ಇನ್ನೂ ಪೌಲನಿಗೆ ಅವಕಾಶ ದೇವರು ಸುವಾರ್ತೆಯನ್ನ ಸಾರೋದಕ್ಕೆ ಕೊಟ್ಟಿದ್ದಾರೆ ಅನ್ನುವ ಒಂದು ಭಾವನೆಯಲ್ಲಿ ಆತನನ್ನ ನೆಕ್ಸ್ಟ್ ಒಂದು ಪಟ್ಟಣಕ್ಕೆ ಅವ್ರನ್ನ ಕಳಿಸುವ ಒಂದು ವಿಷಯವನ್ನ ನಾವು 17ನೇ ಅಧ್ಯಾಯ 14 ಮತ್ತು 15 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 14 ಮತ್ತು 15 ವಚನಗಳು. ಕೂಡಲೇ ಸಹೋದರರು ಪೌಲನನ್ನು ಸಮುದ್ರದ ತನಕ ಹೋಗುವುದಕ್ಕೆ ಕಳಿಸಿಕೊಟ್ಟರು. ಆದರೆ ಸೀಲನು ತಿಮೋತಿಯನು ಅಲ್ಲೇ ನಿಂತರು. 15. ಪೌಲನು ಸಾಗ ಕಳಿಸಿದ್ದವರು ಅವನನ್ನು ಅಥನ್ಯವರೆಗೂ ಕರೆದುಕೊಂಡು ಹೋಗಿ ಸೀಲನನ್ನು ತಿಮೋತಿಯನನ್ನು ಕೂಡಿದ ಮನೆಗೆ ಕೂಡಿದ ಮಟ್ಟಿಗೆ ಬೇಗ ನನ್ನ ಬಳಿಗೆ ಬರಗೇಳಿರಿ ಎಂಬ ಅಪ್ಪಣೆಯನ್ನು ಅವನಿಂದ ಹೊಂದಿ ಹೊರಟು ಬಂದರು. ಓಕೆ, ಸೊ ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈಗ ಬೆರಿಯಾ ಪಟ್ಟಣದಲ್ಲಿ ಗೊಂದಲಗಳು ಪ್ರಾರಂಭ ಆಯಿತು. ಸುವಾರ್ತೆಯ ಕೆಲಸಗಳು ಇನ್ನೂ ಕಂಟಿನ್ಯೂ ಮಾಡಕ್ಕಾಗಲ್ಲ. ಆದರೆ ಆಗಲೇ ಅಲ್ಲಿ ಒಂದಷ್ಟು ಮಂದಿ ದೇವರ ಒಂದು ಯೋಜನೆಯನ್ನ ಕೇಳಿ, ದೇವರ ರಾಜ್ಯದ ವಿಷಯವನ್ನ ಮಾತಾಡೋಣ ಕೇಳಿ, ಕ್ರಿಸ್ತನೇ ಮೆಸಯ್ಯನು ಅಂತ ಹೇಳುವ ವಿಚಾರಗಳನ್ನ ಕೇಳಿ, ಎರಡನೇ ಬರುವಿಕೆಯಲ್ಲಿ ಕ್ರಿಸ್ತನು ಬಂದು ಅರಸನಾಗ್ತಾನೆ ಅನ್ನುವ ವಿಷಯವನ್ನ ಕೇಳಿ ಅವರು ಕ್ರಿಸ್ತನ ಶಿಷ್ಯದ ಆದ್ರು ಅಂತ ಕೂಡ ನಮಗ್ ಗೊತ್ತಿದೆ. ಯಾಕಂದ್ರೆ ನಾವು ಅದಾದ ನಂತರ ಪೌಲನು ಮಾಡಿದಂತ ಸುವಾರ್ತೆಯ ಕೆಲಸಗಳನ್ನ ನೋಡ್ಬೇಕಾದ್ರೆ ಇದೆಲ್ಲ ಕೂಡ ಕ್ರಿಸ್ತನ ಹೆಜ್ಜೆಜಾಡಲ್ಲಿ ನಡೆಯುವಂತ ಅವಕಾಶವನ್ನ ಪಡ್ಕೊಂಡಿರುವಂತ ಜನರು ನಮಗೆ ಗೊತ್ತಿರುವಂಥದ್ದು ಅಲ್ವಾ. ಸೊ ಈಗ ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ನಡೆಯುವ ಗೊಂದಲದಲ್ಲಿ ಪೌಲನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಅಲ್ಲಿರೋ ಸಹೋದರರು ಏನ್ ಮಾಡ್ತಾರೆ ಅಂದ್ರೆ ಅಥೇನ್ ಅನ್ನುವ ಒಂದು ಪಟ್ಟಣಕ್ಕೆ ಅವ್ರನ್ನ ಸಾಗಿಸ್ತಾರೆ. ಅವ್ರ ಜೊತೆ ಇದ್ದಂತ ಸೀಲ ಮತ್ತೆ ತಿಮೋತಿಯನ್ನ ಅಲ್ಲೇ ಉಳಿಸ್ಕೋತಾರೆ. ಅದಕ್ಕೆ ಈ ಒಂದು ವಾಕ್ಯದಲ್ಲೇ ನಮಗೆ ಗೊತ್ತಾಗ್ತಾ ಇದೆ, ತಿಮೋತಿಯು ಕೂಡ ಅವರು ಸುವಾರ್ತೆಯನ್ನ ಕೇಳಿದ ನಂತರ ಪೌಲ್ ಮತ್ತೆ ಸೀಲನ ಜೊತೆ ಅವರ ಪಯಣದಲ್ಲಿ ಅವರು ಸೇರ್ಕೊಂಡ್ರು ಅಂತ ನಮಗೆ ಯಾವಾಗ ಗೊತ್ತಾಗ್ತಾ ಇದೆ ಅಂದ್ರೆ ಈ ಒಂದು ವಾಕ್ಯದಿಂದ ನಮಗೆ ಗೊತ್ತಾಗ್ತಾ ಇದೆ. ಪೌಲ್ ಮತ್ತೆ ಸೀಲ ಏನ್ ಮಾಡಿದಾರೆ, ಈಗ ಸೀಲ ಮತ್ತೆ ತಿಮೋತಿಯು ಅಲ್ಲೇ ಉಳ್ಕೊಂಡ್ರು. ಪೌಲನ್ನ ಮಾತ್ರ ಅಲ್ಲಿಂದ ಆ ಒಂದು ಅಥಾನ್ಯ ಪಟ್ಟಣಕ್ಕೆ ತಂದು ಅಲ್ಲಿ ಇಳಿಸಿದ್ರು. ಆದ್ರೆ ಪೌಲ್ ಒಂದು ಸಂದೇಶವನ್ನ ಕೊಟ್ಟು ಕಳಿಸ್ತಾರೆ. ಏನಂದ್ರೆ ಆದಷ್ಟು ಬೇಗ ಸೀಲ ಮತ್ತೆ ತಿಮೋತಿಯು ಇಲ್ಲಿ ನನ್ನ ಜೊತೆ ನನ್ನನ್ನ
ಅವರು ಭೇಟಿಯಾಗಬೇಕು, ಆದಷ್ಟು ಬೇಗ ಅವರು ನನ್ನ ಸಂಗಡ ಇರಬೇಕು ಅನ್ನುವ ಒಂದು ವಿಚಾರವನ್ನ ಅವರು ಹೇಳಿ ಕಳಿಸ್ತಾರೆ. ಆ ಒಂದು ಸಂದೇಶವನ್ನ ಪಡ್ಕೊಂಡು ಮತ್ತೆ ಅಲ್ಲಿ ಹೋದಂತ ಸಹೋದರಗಳು ಅಲ್ಲಿ ಬೇರಿಯಾ ಪಟ್ಟಣಕ್ಕೆ ಹಿಂದಿರುಗುತ್ತಾರೆ ಸಹೋದರರೇ. ಸೊ ಇಷ್ಟು ವಿಚಾರಗಳನ್ನ ನಾವು ಏನ್ ಮಾಡಿದ್ವಿ ಈ ಒಂದು ಕಾರ್ಯದಲ್ಲಿ ನೋಡಿದ್ವಿ. ಸೊ ಅದರಿಂದ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಏತೇನ್ ಏನ್ರಿ ಆ ಅಥಾನಿಯಾ ಪಟ್ಟಣದಲ್ಲಿ ಏನೆಲ್ಲ ಆಗತ್ತೆ, ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಏತೇನ್ ಏನ್ರಿ ಅಥಿನಿಯಾ ಅಂತ ಹೇಳ್ತಾರೆ ಅಲ್ವಾ. ಸೊ ಅಥವಾ ಅಥಾನಿಸ್ ಅಂತ ಹೇಳ್ತಾರೆ. ಸೊ ಈ ಪಟ್ಟಣದಲ್ಲಿ ಏನೆಲ್ಲ ಆಯ್ತು ಅಂತ ನೋಡೋಣ. ಯಾಕಂದ್ರೆ ಈ ಪಟ್ಟಣ ಕೂಡ ತುಂಬಾ ಪ್ರಬಲವಾದ ಒಂದು ಪಟ್ಟಣವಾಗಿತ್ತು ಆ ಸಮಯದಲ್ಲಿ. ಸೊ ಇಲ್ಲಿ ಪೌಲು ಏನು ವಿಚಾರಗಳನ್ನ ಅವರು ನೋಡಿದ್ರು, ಯಾವುದರ ಮೇಲೆ ಗಮನ ಇಟ್ರು, ಯಾವ ಸುವಾರ್ತೆಯನ್ನ ಇಲ್ಲಿ ಹೇಳಿದ್ರು, ಅಲ್ಲಿ ಏನೆಲ್ಲ ಅವ್ರಿಗೆ ನಡೀತು ಅಂತ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ 17ನೇ ಅಧ್ಯಾಯ 15ರಿಂದ ನಾವೇನ್ ಮಾಡೋಣ, ಈ ವಿಚಾರಗಳನ್ನ ನಾವು ನೋಡ್ಕೊಂಡು ಹೋಗೋಣ. ಓಕೆನಾ. ಸೊ ಈ ದಿನ ಕೂಡ ನಾವು ಎಲ್ಲಿ ಪ್ರಾರಂಭ ಮಾಡಿದ್ವಿ ಅಂದ್ರೆ 17ನೇ ಅಧ್ಯಾಯ 6ನೇ ವಚನದಿಂದ ಒಂದಷ್ಟು ವಿಚಾರಗಳನ್ನ ನೋಡ್ಕೊ ಬಂದ್ವಿ ಸಹೋದರ. ಸೊ 17ನೇ ಅಧ್ಯಾಯ 6ನೇ ವಚನದಿಂದ 17ನೇ ಅಧ್ಯಾಯ 15ನೇ ವಚನ ತನಕ ಇವತ್ತು ಈ ಒಂದು ವಿಚಾರಗಳನ್ನ ನಿಲ್ಲಿಸಿದ್ದೀವಿ. ಮತ್ತೆ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಈ ವಿಚಾರಗಳನ್ನ ಮೆಲ್ಕಾಕ್ರಿ, ಇನ್ನೂ ಒಂದಷ್ಟು ವಿಷಯಗಳನ್ನ ಸಂಗ್ರಹಿಸಿರಿ. ಆ ಒಂದು ಸಮಯದಲ್ಲಿ ಈ ಒಂದು ಪಟ್ಟಣಗಳಲ್ಲಿ ನಡೆದಂತ ವಿಚಾರಗಳು ಇದೆಲ್ಲ ಕೂಡ ಏನ್ರಿ ಆ ಚರ್ಚ್ ಹಿಸ್ಟ್ರಿಯಲ್ಲಿ ನಮಗೆ ಗೊತ್ತಾಗ್ಬಿಡ್ತದೆ, ಕ್ಲಿಯರ್. ಸೊ ಇದೆಲ್ಲ ಕೂಡ ನಾವು ಮತ್ತೆ ಪರಿಶೀಲನೆ ಮಾಡೋದಕ್ಕೆ ದೇವರು ನಮ್ಗೆ ಕೃಪೆ ಮಾಡ್ಲಿ ಅಂತ ಹೇಳೋಣ. ಸೊ ಈ ದಿನದಲ್ಲಿ ಸಹೋದರರೇ ಒಂದು ನಿರಾಶೆನೆ ನಿಮ್ಗೆ, ಯಾಕಂದ್ರೆ ನಿಮ್ಗೆ ಟ್ಯಾಬರ್ನಾಕಲ್ ಸ್ಟಡಿ ಇತ್ತು, ಆದ್ರೆ ಸಹೋದರನು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನನಗೆ ಈ ಒಂದು ಪಾಠ ಶನಿವಾರ ತಗೊಳ್ಳೋ ಪಾಠನ ಇವತ್ತು ಮಾಡಕ್ಕೆ ಹೇಳಿದ್ರು. ಅದರಿಂದ ದೇವರ ಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಈ ದಿನದಲ್ಲಿ ಈ ವಿಚಾರಗಳನ್ನ ಮುಂದೂಡಿನೇ ಈ ವಿಷಯಗಳನ್ನ ಮಾಡಿದ್ವಿ. ಸೊ ದೇವರ ಚಿತ್ತ ಇದ್ರೆ ಶನಿವಾರ ಅಲ್ಲ, ಬರೋ ಶನಿವಾರ ನಾವು ಭೇಟಿಯಾಗೋಣ. ದೇವರು ಈ ವಾಕ್ಯಗಳನ್ನ ನಮ್ಮ ಮನಸ್ಸಲ್ಲಿ ಇರಿಸಿ ಅವರ ವಾಕ್ಯದಲ್ಲಿ ಇನ್ನೂ ನಾವು ಬೇರೂರಿ ನಮ್ಮ ವಿಶ್ವಾಸ ನಂಬಿಕೆಯಲ್ಲಿ ಇನ್ನೂ ಸ್ಥಿರಚಿತ್ತರಾಗಿ ನಿಂತ್ಕೊಳ್ಳೋದಕ್ಕೆ ದೇವರು ಕೃಪೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನು ಮುಕ್ತಾಯಗೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರರಾದ ಮೋಹನ್ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಗಿಸೋದಕ್ಕೆ ಕೇಳ್ಕೊತೀನಿ. ಅದು ಕೇಳ್ತಾ ಇದೆಯಾ ಮೋಹನ್ರಾಜ್ ಬ್ರದರ್? ಮೋಹನ್ರಾಜ್ ಬ್ರದರ್ ಕನೆಕ್ಟ್ ಆಗಿದ್ದೀರಾ? ವಾಯ್ಸ್ ಇಲ್ಲ. ಓಕೆ ಬ್ರದರ್ ಪ್ರಾರ್ಥನೆ ಮಾಡಿ ಬ್ರದರ್ ಪ್ಲೀಸ್. ಓಕೆ ಬ್ರದರ್, ಪ್ರಾರ್ಥನೆ ಮಾಡ್ಕೊಳ್ಳ. ಸರ್ವಶಕ್ತನು ಮೌನತನು ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂಥ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ ಮತ್ತು ದಾರ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಅಪೋಸ್ತಲರ ಕುರಿತು, ಅಪೋಸ್ತಲನ ಪ್ರಯಾಣದ ಕುರಿತು ಅನೇಕ ವಿಷಯಗಳನ್ನು ಬ್ರದರ್ ಅವ್ರ ಮೂಲಕ ತಿಳಿಸಿದಿರಿ, ನಿಮಗೆ ಸ್ತೋತ್ರ ಮಾಡ್ತೇವೆ ತಂದೆ. ಬ್ರದರ್ ಅವರನ್ನು ಆಶೀರ್ವದಿಸು, ಅವರಿಗೆ ಹೆಚ್ಚಿನ ಜ್ಞಾನ ಕೊಟ್ಟು, ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು, ಅವ್ರು ನಿನ್ನ ಬಲವಾಗಿ ಉಪಯೋಗಿಸಿರಂತ ಪ್ರಾರ್ಥನೆ ಮತ್ತು ಅವರ ಕುಟುಂಬ ಮಕ್ಕಳ ಸಹಿತವಾಗಿ ನಿನ್ನ ಕಾಯ್ದು ಕಾಪಾಡಿ ನಡೆಸಿರಂತ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರೆಲ್ಲರಿಗಾಗಿ ಮತ್ತೊಂದು ಆರ್ತಿ ನಿಮ್ಮಲ್ಲಿ ಬೇಡಿಕೊಡುತ್ತಾನೆ. ಎಲ್ಲರನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ. ಇನ್ನು ಜ್ಞಾನದಲ್ಲಿ ಎಲ್ಲರನ್ನು ನಡೆಸಿ ಮತ್ತು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಮತ್ತು ಕೊಟ್ಟಿರುವಂತ ಓಟವನ್ನು ಕಡೆಗಾಣಿಸುವುದಕ್ಕಾಗಿ ನಾವು ಎಲ್ಲರೂ ತೌಕದಿಂದ ತಂದೆ ಓಡ್ಲಿಕ್ಕೆ ಅಂತ ಸಹಾಯ ಮಾಡಿ ಬಲಪಡಿಸು, ಆಶೀರ್ವದಿಸೆಂದು ಎಲ್ಲಾ ಪ್ರಾಥಮಿಕ ವಿಜ್ಞಾಪನೆಗಳನ್ನು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಮಸ್ಕಾರ. Thank you, brother. Thank you all brothers and sisters. ನಮಸ್ತೆ. Good night. ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್. ಮತ್ತೆ ಬ್ರದರ್ ಸಿಸ್ಟರ್ಗೆ ಎಲ್ಲರಿಗೂ ಎಲ್ಲ ಬ್ರದರ್ಸ್ ಎಲ್ಲರಿಗೂ ನಮಸ್ತೆ. ಟೋನಿ ಬ್ರದರ್ ಎಲ್ಲರಿಗೂ ನಮಸ್ತೆ. ನಮಸ್ತೆ.
ನಮಸ್ತೆ ಗಂಗಮ್ಮ ಆಂಟಿ ಎಲ್ಲಪ್ಪ. ನಮಸ್ತೆ ಎಲ್ಲ ಸಹೋದರ ಸಹೋದರಿಗಳಿಗೆ ನಮಸ್ತೆ. ನಮಸ್ತೆ ನಮಸ್ತೆ ಚಿತ್ರ ಸಿಸ್ಟರ್, ನವಿತಾ ಸಿಸ್ಟರ್, ನಮಸ್ತೆ ಸಿಸ್ಟರ್, ಗುಡ್ ನೈಟ್. ಅಮ್ಮ ಸಿಸ್ಟರ್, ಶ್ರೀಕಾಂತ್ ಬ್ರದರ್, ಧನ್ಯಾ ಸಿಸ್ಟರ್. ನಮಸ್ತೆ ಸಿಸ್ಟರ್. ಸರಿ ಎಲ್ಲರಿಗೂ.